ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ तं ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಮಹಾಭಾರತದಲ್ಲಿ ಒಂದು ವಿಶಿಷ್ಟವಾದ ಪಾತ್ರ ಹಾಗೆಂದರೆ ಅದು ಕುಂತಿದೇವಿದು. ವಾಯುದೇವರು ತಾವು ಆಯ್ಕೆ ಮಾಡಿಕೊಂಡಿದ್ದಾರೆ. ತಮ್ಮ ತಂದೆ ತಾಯಿಯರು ಯಾರಾಗಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದರಿಂದಲೇ ಗೊತ್ತಾಗ್ತಾ ಇದೆ ನೋಡಿ. ಆ ಪಾಂಡುರಾಜನ ಮತ್ತು ಆ ಕುಂತಿದೇವಿಯ ಅವರ ಒಂದು ಸಾಧನೆಯ ಕ್ರಮ ಹೇಗಿರುತ್ತದೆ ಹಾಗೆ ಅಂತ ನಮಗೆ ಅರ್ಥ ಆಗೋದಿಲ್ಲ ಇದು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಸುಮಧ್ವ ವಿಜಯದಲ್ಲಿ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಃ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮೂರು ಉದಾಹರಣೆ ಕೊಡ್ತಾರೆ. ಒಳ್ಳೆಯ ಸಂತಾನ ಆಗಬೇಕು, ಒಳ್ಳೆಯ ಮಕ್ಕಳು ಆಗಬೇಕು ಅಂದರೆ ಏನು ಮಾಡಬೇಕು? ಇದು ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ಬಂದ ಸಮಸ್ಯೆ. ಅವರು ಶಾಸ್ತ್ರಗಳನ್ನು ವಿಮರ್ಶೆ ಮಾಡಿದವರು, ಅದರಿಂದಲೇ ಅವರಿಗೆ ಭಟ್ಟ ಅಂತ ಹೆಸರು. ಮಧ್ಯಗೇಹ ಭಟ್ಟ ಅಂತ ಪ್ರಸಿದ್ಧರಾದವರು. ಯಾಕೆ? ಮಹಾಭಾರತ ಪುರಾಣಾದಿ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ವಿಮರ್ಶೆ ಮಾಡಿ ಅದನ್ನು ಆಚರಿಸ್ತಾ ಇದ್ದವರು ಹಾಗೆ ಅಂತ. ಅವರು ತೀರ್ಮಾನಕ್ಕೆ ಬಂದರು, ಒಳ್ಳೆಯ ಸಂತಾನ ಆಗಬೇಕು ಅಂದರೆ ಹಿಂದಿನವರು ಏನು ಮಾಡಿದರು ನೋಡಿದರು. ಕರ್ದಮ, ಪರಾಶರ, ಪಾಂಡು ಇವರೆಲ್ಲ ಏನು ಮಾಡಿದರು ಹಾಗೆ ಅಂತ. ಅದರ ತಕ್ಕಂತೆ ತಾವು ಕೂಡ ಒಳ್ಳೆಯ ಆಚರಣೆಯನ್ನು ಮಾಡಿ ಪೂರ್ಣಪ್ರಜ್ಞಾಚಾರ್ಯರಂಥವರನ್ನು ಮಗನಾಗಿ ಪಡೆದರು. ಅಂಥ ಒಂದು ಕಟ್ಟುನಿಟ್ಟಾದ ಒಂದು ಆಚರಣೆಯನ್ನು ಮಾಡಿದವರು ಮಧ್ಯಗೇಹ ಭಟ್ಟರು. ಅದನ್ನೇ ನಾವು ಪಾಂಡುರಾಜನಲ್ಲೂ ಕೂಡ ಕಾಣ್ತೀವಿ, ಅವರ ಮಡದಿಯಾದ ಕುಂತಿದೇವಿಯಲ್ಲೂ ಕೂಡ ನಾವು ಅದನ್ನು ಕಾಣ್ತೀವಿ. ಇಲ್ಲದಿದ್ದರೆ ವಾಯುದೇವರು ತಾವು ಮಗನಾಗಿ ಹುಟ್ಟಬೇಕು ಅಂದರೆ ಪಾಂಡುವನ್ನು ಕುಂತಿಯನ್ನು ಆಯ್ಕೆ ಮಾಡ್ಕೋತಾ ಇಲ್ಲ. ಅಂಥ ಉನ್ನತ ಜೀವರು ಪಾಂಡುರಾಜ ಮತ್ತು ಕುಂತಿ ಹಾಗೆ ಅಂತ. ಅಂಥ ಕುಂತಿದೇವಿ ಪರಮಾತ್ಮನನ್ನು ಕಂಡು ಮಾಡಿದ ಸ್ತೋತ್ರ ಇದು. ಅದನ್ನು ನಾವು ನೋಡೋಣ ಹಾಗೆ ಅಂತ.
ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತಿ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಹಾಗೆ ಸುಂದರವಾದ ಮಾತುಗಳು, ಎಷ್ಟು ಶಾಸ್ತ್ರದ ವಿಚಾರ ಒಳಗೊಂಡಿದೆ ಅಂತ. ಇದು ಕುಂತಿದೇವಿ ಮಾಡಿದ ಮಂಗಳ ಪದ್ಯ, ಮಂಗಳಾಚರಣೆ ಅಂತ ನಾವೇನು ಹೇಳ್ತೀವಿ, ಕುಂತಿದೇವಿ ತಾವು ಮಾಡುವ ಸ್ತೋತ್ರಕ್ಕೆ ಮಾಡಿದ ಒಂದು ಮಂಗಳ ಪದ್ಯ. ಮೊದಲು ಪದ ಏನಿದೆ, ನಮಸ್ಯೆ, ನಮಸ್ಯೆ, ನಮಸ್ಕಾರ ಮಾಡುತ್ತೇನೆ ಹಾಗೆ ಅಂತ. ಅಲ್ಲ, ಪರಮಾತ್ಮನಿಗೆ ನಮಸ್ಕಾರ ಅಂತ ಇದೆ. ಪುರುಷಂ ಹಾಗೆ ಅಂತ ಇದೆ ನೋಡಿ. ಪುರುಷ ಶಬ್ದ ಯಾರಲ್ಲಿ ಪ್ರಸಿದ್ಧ? ಪರಮಾತ್ಮನಲ್ಲಿ ಪ್ರಸಿದ್ಧ. ಅಲ್ಲ, ಹೇಗೆ ಹೇಳ್ತೀರಾ? ಅಲ್ಲ, ಪುರುಷ ಸೂಕ್ತ ಗೊತ್ತಿಲ್ಲವಾ ಅಂತ ನೀವು ಕೇಳಬೇಕು. ಪುರುಷ ಸೂಕ್ತ ಯಾರನ್ನು ಹೇಳ್ತದೆ? ಪರಮಾತ್ಮನನ್ನೇ ಹೇಳ್ತದೆ ಅಲ್ವಾ? ಪುರುಷ ಸೂಕ್ತ ಯಾರನ್ನೇ ಬೇಕಾದ್ರೆ ಕೇಳಿ. ಪುರುಷ ಸೂಕ್ತ ವಿಷ್ಣುವನ್ನೇ ಹೇಳುತ್ತದೆ, ಪ್ರಸಿದ್ಧ, ಅದು ರೂಢಿಯಲ್ಲಿ ಇದೆ. ಆ ರೀತಿಯಾಗಿ ಪರಮಾತ್ಮನನ್ನು ನಮಸ್ಕಾರ ಮಾಡಬೇಕು. ಯಾಕೆ ಮಾಡಬೇಕು? ದೇವರನ್ನು ಯಾಕೆ ನಮಸ್ಕಾರ ಮಾಡಬೇಕು? ಯಾಕೆ ನಮಸ್ಕಾರ ಮಾಡಬೇಕು? ನಾವೆಲ್ಲ ಮಾಡ್ತೀವಿ, ಮಠಕ್ಕೆ ಬರ್ತೀವಿ, ಗುರುಗಳಿಗೆ ದೇವರಿಗೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಯಾಕೆ ಮಾಡಬೇಕು? ಏನು ಉತ್ತರ? ಹಾಂ, ಪಾಪ ಕಳ್ಕೊಳ್ಳೋದಕ್ಕೆ. ಅಲ್ಲ, ನಿಮಗೆ ಗ್ಯಾರಂಟಿನಾ? ನಮಸ್ಕಾರ ಆಡಿದ ಕೂಡಲೇ ನಿಮ್ಮ ಪಾಪ ಎಲ್ಲ ಹೋಯ್ತಾ? ಗ್ಯಾರಂಟಿ? ಪಾಪ ಆದ ಕೂಡಲೇ ಏನಾಗಬೇಕು? ಪಾಪ ಆದ ಕೂಡಲೇ ಏನಾಗಬೇಕು? ದೇವರ ದರ್ಶನ ಆಗಬೇಕು, ದೇವರ ಸಾಕ್ಷಾತ್ಕಾರ ಆಗಬೇಕು, ಅಜ್ಞಾನ ಹೋಗಬೇಕು. ಅಜ್ಞಾನ ಎಲ್ಲ ಹೋಗಿದೆಯಾ? ಹಾಂ, ಮತ್ತೆ ಬಂತು. ಅಲ್ಲ, ಮತ್ತೆ ಏನು ನ್ಯೂನತೆ ಆಗಿದೆ? ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಎಲ್ಲರೂ ಮಾಡ್ತಾರೆ, ನಾವು ಮಾಡ್ಕೊಂಡ್ಬಿಡೋದು. ಭಕ್ತಿ ಜ್ಞಾನ ವೈರಾಗ್ಯ ಅದಕ್ಕೋಸ್ಕರ. ಹೌದು. ಆದರೆ ಅದನ್ನು ಈಗ ಮನೆಯಲ್ಲಿ ಜ್ಞಾನ ಭಕ್ತಿಯಾದಿಗಳಿಗಾಗಿ ನಮಸ್ಕಾರ ಅಂದರೆ, ಮನೆಯಲ್ಲಿ ಹಿರಿಯರು ಅಂತ ಇದ್ದಾರೆ, ಅವರಿಗೂ ನಮಸ್ಕಾರ ಮಾಡ್ತೀವಿ. ಅವ್ರಿಗೆ ಯಾಕೆ ಮಾಡಬೇಕು ಮತ್ತೆ? ಹಾಂ, ಒಳಗಡೆ ಪರಮಾತ್ಮ ಇದ್ದಾನೆ. ಅದರಿಂದ ನಮಸ್ಕಾರ ಯಾರಿಗೆ? ಹಾಂ, ಅಂತರ್ಯಾಮಿಯಾದ ಪರಮಾತ್ಮನಿಗೆ. ಅದಕ್ಕೆ ಏನು ಪದ ಹಾಕಿದ್ರು ಇಲ್ಲಿ? ನಮಸ್ಯೆ ಪುರುಷಂ ಹಾಗೆ ಅಂತ. ಪುರುಷ ಅಂದರೆ ಏನು? ಪುರಿ ಶೇತೆ. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ, ದೊಡ್ಡವರಿಗೂ ನಮಸ್ಕಾರ, ದೊಡ್ಡವರ ಒಳಗಿರತಕ್ಕ ಪರಮಾತ್ಮನಿಗೂ ನಮಸ್ಕಾರ. ಯಾಕೆ? ಆ ಪರಮಾತ್ಮ ಜ್ಞಾನ ಭಕ್ತಿ ಇವುಗಳನ್ನೆಲ್ಲ ಕೊಡ್ತಾನೆ ಹಾಗೆ ಅಂತ. ಸರಿಗಿದೆ. ಅದನ್ನು ಕೊಡುವ ಸಾಮರ್ಥ್ಯ ದೇವರಿಗೆ ಇದೆಯೋ? ಇದೆ, ಇದೆ. ದೇವರು ಏನಾಗಿದ್ದಾನೆ? ಸರ್ವಜ್ಞನಾಗಿದ್ದಾನೆ, ಜ್ಞಾನಪೂರ್ಣನಾಗಿದ್ದಾನೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಅನೇಕ ಗುಣಗಳಿಂದ ಕೂಡಿದವನಾಗಿದ್ದಾನೆ. ಅದರಿಂದ ದೇವರಿಗೆ ನಮಸ್ಕಾರ ಹಾಗೆ ಅಂತ ಕುಂತಿಯ ಅಭಿಪ್ರಾಯ ಹೀಗೆ ಇದೆ. ಅದರಿಂದ ನಾವು ಯಾರಿಗೇ ನಮಸ್ಕಾರ ಮಾಡಿದರೂ ಕೂಡ ನಮಸ್ಕಾರ ಯಾರಿಗೆ? ಪರಮಾತ್ಮನಿಗೆ. ಆ ಜೀವನಿಗೂ ನಮಸ್ಕಾರ, ದೊಡ್ಡವರಾಗಿದ್ದ ಪಕ್ಷದಲ್ಲಿ ಜೀವರ ಒಳಗಿರುವ ಪರಮಾತ್ಮನಿಗೂ ನಮಸ್ಕಾರ. ಯಾತಕ್ಕಾಗಿ? ನನಗೆ ಜ್ಞಾನಭಕ್ತಿಯಾದಿಗಳನ್ನು ಕೊಡು ಅಂತ ಪ್ರಾರ್ಥನೆ. ನೋಡಿ, ನಮಸ್ಕಾರ ಮಾಡುವಾಗ ನಮಗೆ ಈ ಚಿಂತನೆ ಇರಬೇಕು. ಚಿಂತನೆ ಬಿಟ್ಟು ಬರೀ ನಮಸ್ಕಾರ ಮಾಡಿದರೆ ಅದು ಏನಾಗೋದಿಲ್ಲ? ಜ್ಞಾನಭಕ್ತಿಯಾದಿಗಳು ಬರೋದಿಲ್ಲ. ನಮಗೆ ಜ್ಞಾನಭಕ್ತಿಯಾದಿಗಳು ಬಂದಿಲ್ಲ ಅಂದರೆ ಏನರ್ಥ? ಸರಿಯಾಗಿ ನಮಸ್ಕಾರ ಮಾಡಲಿಲ್ಲ ಅಂತ ಅರ್ಥ. ತಿದ್ಕೋಬೇಕು ನಾವು. ಸರಿಯಾಗಿ ನಮಸ್ಕಾರ ಮಾಡಿದರೆ ನಮಗೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು? ಹೇಳ್ತಾರೆ, ಒಂದು ನಮಸ್ಕಾರ ಮಾಡಿದರೂ ಕೂಡ ಸಾಕಂತೆ. ಪರಮಾತ್ಮನ ಎಲ್ಲ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿದರೆ ತನ್ನನ್ನೇ ಕೊಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಇರಲಿ. ಅದರಿಂದ ನಮಸ್ಯೆ ಪುರುಷಂ ತ್ವಾದ್ಯಂ ಅಂತ ಹೇಳ್ತಾರೆ ಕುಂತಿದೆ. ಇದು ಕೃಷ್ಣ ಅಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾನೆ. ಕಾಣುವ ಕೃಷ್ಣನನ್ನು ಮಾಡಿದ ಸ್ತೋತ್ರ. ಆದರೂ ಕೂಡ ಕುಂತಿದೇವಿ ಮೊದಲು ಏನು ಮಾಡ್ತಾ ಇದ್ದರು? ಕಾಣದೇ ಇರುವ ಕೃಷ್ಣನನ್ನು ನಮಸ್ಕಾರ ಮಾಡಿದರು. ಕಾಣದೇ ಇರುವ ಕೃಷ್ಣನನ್ನು ನಮಸ್ಕಾರ ಮಾಡಿ ಮಾಡಿ ಅವ್ರಿಗೇನಾಗಿಬಿಟ್ಟಿದೆ?
ಅಭ್ಯಾಸ ಆಗಿಬಿಟ್ಟಿದೆ. ಅದರಿಂದ ಏನು ಬಂತು? ಪುರುಷ ಅಂತ ಬಂತು. ಎಲ್ಲರ ಒಳಗೂ ನೀನೇ ಇದ್ದಿ ಹಾಗೆ. ಎಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ನಾವು ಹಾಗೆ ಅಂದರೆ ಆ ಅಂತರ್ಯಾಮಿ ಚಿಂತನೆಯನ್ನು ಮಾಡಬೇಕು. ದೊಡ್ಡವರು ಅಂತ ಯಾರಿದ್ದಾರೆ, ಗುರುಗಳು ಹಿರಿಯರು ಅಂತ ಯಾರಿದ್ದಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾರಿಗೇ ಮಾಡಿದರೂ ಕೂಡ ನಮಸ್ಕಾರ ಯಾರಿಗೆ? ಒಳಗೆ ಇರತಕ್ಕ ಪುರುಷನಿಗೆ ಹಾಗೆ ಅಂತ. ಅಲ್ಲ, ಯಾರಾದ್ರು ದೊಡ್ಡವರು ಆ ರೀತಿಯಾಗಿ ಮಾಡಿದ್ದುಂಟ? ನಮಸ್ಕಾರ ನಿಮಗಿಲ್ಲ, ದೊಡ್ಡವರಿಗೆ ಹಾಗೆ ಅಂತ ಮಾಡಿದ್ದೆಲ್ಲರೂ ಕುಂತಿ ಮಾಡ್ತಾ ಇದ್ದಾರೆ. ಕುಂತಿ ಮಾಡ್ತಾ ಇದ್ದದಕ್ಕೆ ದೇವರು ಎದುರುಗಡೆ ಇದ್ದರೂ ಕೂಡ ಅವರಿಗೆ ಪುರುಷ ಅಂತ ಶಬ್ದ ಬಂತು. ಯಾರಾದರೂ ದೊಡ್ಡವರ ಒಳಗೆ ನಮಸ್ಕಾರ ಅಂತ ಯಾರಾದ್ರು ಚಿಂತನೆ ಮಾಡಿ ದೊಡ್ಡವರು ಯಾರು ಮಾಡಿದ್ದಾರಾ ಆ ಥರ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಬಂದಿದ್ದಾರೆ. ಕುಂತಿದೇವಿ ಹೇಳ್ತಾಳೆ, ಅಲ್ಲ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಭಾಗವತ ಹಾಗೆ ಅಂತ, ಮಾಡಿದ್ದಾರೆ ನೋಡಿ ಹಾಗೆ ಅಂತ. ಇಲ್ಲೇ ಮುಂದೆ ಬರುತ್ತದೆ. ಒಂದು ಸಲ ದಕ್ಷ ಪ್ರಜಾಪತಿ ದೊಡ್ಡ ಯಾಗ ಮಾಡಿದಂತೆ. ದೊಡ್ಡ ಯಾಗ ಮಾಡಿದಾಗ ಬ್ರಹ್ಮದೇವರು ಅಲ್ಲಿರುವ ವಿಶ್ವ ಕಲ್ಯಾಣಕ್ಕಾಗಿ ಒಂದು ಯಾಗ ನಡೀತಾ ಇತ್ತು. ಆ ವಿಶ್ವ ಕಲ್ಯಾಣಕ್ಕಾಗಿ ನಡೆದ ಯಾಗದಲ್ಲಿ ಎಲ್ಲರೂ ಬಂದಿದ್ದರು. ಬ್ರಹ್ಮದೇವರು ಬಂದಿದ್ದು, ರುದ್ರದೇವರು ಬಂದಿದ್ದರು, ಎಲ್ಲರೂ ಪ್ರೆಸೆನ್ಸ್ ಇದ್ದರು. ದಕ್ಷ ಪ್ರಜಾಪತಿ ಸ್ವಲ್ಪ ವಿಳಂಬವಾಗಿ ಬಂದ್ರಂತೆ. ವಿಳಂಬವಾಗಿ ಬಂದಾಗ ಏನಾಯಿತು? ಅವರು ಬರುವಾಗಲೇ ಪ್ರಕಾಶ, ಬ್ರಹ್ಮದೇವರ ಮಗ ಭಾರಿ ಪ್ರಕಾಶವಾಗಿ ಇತ್ತಂತೆ. ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದರಂತೆ, ಸ್ವಾಗತ ಕೋರಿದರು. ಆದರೆ ಆ ದಕ್ಷ ಪ್ರಜಾಪತಿ ತನ್ನ ಮಗಳಾದ ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದರು. ಆದರೆ ರುದ್ರದೇವರು ದಕ್ಷ ಪ್ರಜಾಪತಿ ಮಾವ ಆಗಬೇಕು. ದಕ್ಷ ಪ್ರಜಾಪತಿ ಮಾವ, ಹೆಣ್ಣು ಕೊಟ್ಟ ಮಾವ ಆಗಬೇಕು. ರುದ್ರದೇವರು ಎಲ್ಲರೂ ಎದ್ದು ನಮಸ್ಕಾರ ಮಾಡಿದರೂ ಬ್ರಹ್ಮದೇವರಂತೂ ಮಾಡಲಿಲ್ಲ, ರುದ್ರದೇವರು ಮಾಡಲಿಲ್ಲ. ಬ್ರಹ್ಮದೇವರು ಮಾಡಲಿಲ್ಲ ಸರಿ, ಜಗದ್ಗುರುಗಳು. ಆದರೆ ಎಲ್ಲರೂ ನಮಸ್ಕಾರ ಮಾಡಿದಾಗಲೂ ಕೂಡ ರುದ್ರದೇವರು ನಮಸ್ಕಾರ ಮಾಡಿಲ್ಲ ಎಂಬಾದ ಗಮನಕ್ಕೆ ಬಂತು. ಯಾರ ಗಮನಕ್ಕೆ? ದಕ್ಷ ಪ್ರಜಾಪತಿ ಗಮನಕ್ಕೆ. ಸಿಟ್ಟು ಬಂತು. ಅಲ್ಲ, ಒಂದು ದೊಡ್ಡವರು ಬಂದರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅಂತಲೂ ಗೊತ್ತಿಲ್ಲ ನಿಮಗೆ ಹಾಗೆ ಅಂತ ಸಿಟ್ಟು ಬಂದು ಬೈಯಕ್ಕೆ ಶುರು ಮಾಡಿಬಿಟ್ರು. ಮರ್ಕಟಲೋಚನ ಹಾಗೆ, ಕೋತಿ ಅಂತ ಕಣ್ಣು ಉಳ್ಳವನೇ ಅಂತ ಬೈದು ಬಿಟ್ರು. ನಾನಾ ಶಬ್ದಗಳಿಂದ ಬೈದು ಬಿಟ್ರು. ಇದನ್ನು ಕೇಳಿ ಆ ರುದ್ರದೇವರ ಗಣ ಇತ್ತು, ಅವರಿಗೂ ಸಿಟ್ಟು ಬಂತು. ಅವರು ವಾಪಸ್ ಬೈಯಕ್ಕೆ ಶುರು ಮಾಡಿದರು ದಕ್ಷಿಣ ಕಡೆಯವರನ್ನು. ಅವರು 2 ಟೀಮ್ ಆಗೋಯ್ತು. ಯಾತಕ್ಕೆ? ನಮಸ್ಕಾರ ಮಾಡಿಲ್ಲ ಅಂತ. 2 ಟೀಮ್ ಹೋಗಿ ಪರಸ್ಪರ ಮಾತುಕತೆ, ಪರಸ್ಪರ ಶಾಪನೇ ಕೊಟ್ರಂತೆ, ಪಾಖಂಡಿಗರಾಗಿ ಅಂತ ಹೇಳಿಬಿಟ್ರು. ಆ ರೀತಿಯಾಗಿ ಅನೇಕ ಶಾಪಗಳನ್ನು ಕೊಟ್ಟ ಮೇಲೆ ಆ ಯಜ್ಞ ಮುಗೀತು. ಮುಗಿದ ಮೇಲೆ ದಕ್ಷನಿಗೆ ಒಂದು ಪ್ರಮೋಷನ್ ಸಿಕ್ತು. ಪ್ರಜಾಪತಿ ಅಂತ ಪದವಿಗೆ ಅವನಿಗೆ ಪ್ರಮೋಷನ್ ಸಿಕ್ತು. ಮತ್ತೆ ಅವರು ದಕ್ಷ ಪ್ರಜಾಪತಿ ಮತ್ತೊಂದು ಯಾಗವನ್ನು ಮಾಡ್ತಾರೆ. ಈ ಬಾರಿ ಅವರು ಆ ಯಾಗವನ್ನು ಯಾಕೆ ಮಾಡಿದರು? ರುದ್ರದೇವರಿಗೆ ಅವಮಾನ ಆಗಬೇಕು ಅಂತಲೇ ಮಾಡಿ ರುದ್ರದೇವರನ್ನ ಕರೆದೇ ಇಲ್ಲ. ಅದಕ್ಕೆ ಎಲ್ಲರನ್ನು ಕರೆದಿದ್ದಾರೆ, ರುದ್ರದೇವರನ್ನ ಕರೆದೇ ಇಲ್ಲ. ಸತೀದೇವಿಗೆ ಗೊತ್ತಾಯಿತು, ಈ ರೀತಿಯಾಗಿ ತಮ್ಮ ತಂದೆ ಯಾಗ ಮಾಡ್ತಾ ಇದ್ದಾರೆ, ಎಲ್ಲರನ್ನು ಕರೆದಿದ್ದಾರೆ ಹಾಗೆ. ಯಾರೋ ಹೋಗ್ತಾ ಇದ್ದರಂತೆ. ಏನು ಎಲ್ಲರೂ ಎಲ್ಲಿ ಹೊರಟಿದ್ದೀರಾ ಅಂತ ಸತೀದೇವಿ ಕೇಳಿದರಂತೆ. ದಕ್ಷಿಣ ಯಾಗಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನೋಡಿ. ಅವರಿನ್ನೂ ಕೆಣಕಿದರಂತೆ. ನಿಮಗೆ ಗೊತ್ತಿಲ್ಲವಾ, ನಿಮ್ಮನ್ನ ಕರೆದಿಲ್ಲವಾ ಹಾಗೆ. ನಮ್ಮನ್ನ ಬಿಟ್ಕೊಡೋಕ್ಕಾಗ್ತದಾ ತಂದೆ ಮನೆ? ಕರೆದಿದ್ದಾರೆ, ನಾವು ಬರ್ತೀವಿ, ಅಲ್ಲೇ ಹೋಗ್ತಾ ಇದ್ದಾರಾ ಏನು ಅಂತ ಕೇಳಿದೆ ಹಾಗೆ ಅಂತ ಸತೀದೇವಿ ಉತ್ತರ ಕೊಟ್ಟು ಒಳಗೆ ಬಂದು ರುದ್ರದೇವರನ್ನು ಕೇಳಿದರಂತೆ. ಸ್ವಾಮಿ ಹಾಗೆ, ರುದ್ರದೇವರಿಗೆ ಗೊತ್ತು, ಮನೋನಿಯಾಮಕರು. ಈ ರೀತಿಯಾಗಿ ನಮ್ಮ ತಂದೆ ಯಾಗ ಮಾಡ್ತಾ ಇದ್ದಾರಂತೆ, ನಾವು ಹೋಗೋಣ ಹಾಗೆ. ರುದ್ರದೇವರು ಹೇಳಿದರಂತೆ, ಅಲ್ಲ ನಮಗೆ ಯಾರನ್ನು ಕರೆದೇ ಇಲ್ಲ, ಇನ್ವಿಟೇಷನ್ ಇಲ್ಲ, ಹೋಗೋದು ಬೇಡ ಹಾಗೆ. ಸತೀದೇವಿ ಹೇಳಿದರಂತೆ, ನೋಡಿ ಎಷ್ಟು ಶಾಸ್ತ್ರ ಬಲ್ಲವರಾಗಿದ್ದರು ನೋಡಿ. ಅವರು ಕೆಲವು ಕಡೆ ಕರೆದರೆ ಹೋಗಬೇಕು, ಇನ್ವಿಟೇಷನ್ ಇದ್ದರೇ ಹೋಗಬೇಕು. ಆದರೆ ಕೆಲವು ಕಡೆ ಇನ್ವಿಟೇಷನ್ ಇಲ್ಲದೇನೂ ಹೋಗ್ಬೋದು. ಗುರುಗಳ ಮನೆಗೆ ಶಿಷ್ಯ ಇನ್ವಿಟೇಷನ್ ಬೇಕಾಗಿಲ್ಲ,
ಇಲ್ಲದೇನೇ ಹೋಗ್ಬೋದು. ತಂದೆ ತಾಯಿಯರ ಮನೆಗೆ ಹೋಗ್ಬೋದು, ಇನ್ವಿಟೇಷನ್ ಬೇಕಾಗಿಲ್ಲ. ಅದೇ ಥರ ಪತ್ನಿಯಾದವರು ಪತಿಯ ಮನೆಗೆ ಬರೋದಕ್ಕೆ ಇನ್ವಿಟೇಷನ್ ಬೇಕಾಗಿಲ್ಲ. ಇನ್ವಿಟೇಷನ್ ಇಲ್ಲದೇನೆ ಕೆಲವು ಕಡೆ ಹೋಗ್ಬೋದು ಅಂತ ಇದೆ. ಇಲ್ಲಿ ಪ್ರಕೃತ ನಿಮಗೆ ಮಾವ ಅವರು, ಅದರಿಂದ ಹೋಗೋಣ ಹಾಗೆ ಅಂತ ಕೇಳಿದರೆ ಇಲ್ಲ, ಹೋಗೋದು ಬೇಡ ಹಾಗೆ, ನಮ್ಮನ್ನು ಅವಮಾನ ಮಾಡ್ತಾರೆ, ಹೋದರೆ ಅವಮಾನ ಆಗ್ತದೆ, ಬೇಡ ಹಾಗೆ. ನೋಡಿ ಎಷ್ಟು ಶಾಪ ಕೊಟ್ಟರು ಹಾಗೆ ಅಂತ ರುದ್ರದೇವರು ಹೇಳಿದರು. ಸತೀದೇವಿ ಪ್ರಶ್ನೆ ಮಾಡಿದ್ರಂತೆ, ಬಿಡಲಿಲ್ಲ ಅವರು. ಹೌದಲ್ವಾ, ನಮ್ಮ ಮಾವ ನಮ್ಮ ತಂದೆ ಬಂದಾಗ ಎದ್ದು ನಿಂತ್ಕೋಬೇಕಾಗಿತ್ತು ನೀವು ಹಾಗೆ ಅಂತ ಹೇಳಿದರು. ಯಾಕೆ ನೀವು ಎದ್ದು ನಿಂತಿಲ್ಲ ಹಾಗೆ ಅಂತ ಕೇಳಿದರು. ಕೇಳಿದಾಗ ರುದ್ರದೇವರು ಹೇಳಿದರಂತೆ, ಹೌದು, ನನಗೆ ನಿಮ್ಮ ತಂದೆಯವರು ಬರೋದು ಗೊತ್ತಿದ್ದರೆ ನಾನು ಎದ್ದು ನಿಲ್ತಾ ಇದ್ದೆ. ಅಲ್ಲ, ನೀವು ಅಲ್ಲೇ ಗೊತ್ತಿದ್ರಿ, ಗೊತ್ತಿಲ್ಲವಾ ನಿಮಗೆ? ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದ್ರಲ್ಲ, ಗೊತ್ತಿಲ್ಲವಾ ಹಾಗೆ ಅಂದರೆ, ಇಲ್ಲ, ನಾನು ಧ್ಯಾನಮಗ್ನನಾಗಿದ್ದೆ ಹಾಗೆ, ಧ್ಯಾನಮಗ್ನನಾಗಿದ್ದೆ. ಅಲ್ಲ, ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಿ? ನನ್ನ ಎದುರುಗಡೆ ಬ್ರಹ್ಮದೇವರಿದ್ದರು, ಬ್ರಹ್ಮದೇವರ ಒಳಗೆ ಇದ್ದ ಆ ಪುರುಷ, ನೋಡಿ ಇಲ್ಲಿ ನಮಗಿದು ಬೇಕಾಗಿರೋದು, ಆ ಪುರುಷನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಅದರಿಂದ ನನಗೆ ಮೈ ಮೇಲೆ ಎಚ್ಚರಣೆ ಇದ್ದಿಲ್ಲ, ಅದರಿಂದ ನಿಮ್ಮ ತಂದೆ ಬಂದದ್ದೇ ಗೊತ್ತಿಲ್ಲ ನನಗೆ ಹಾಗೆ, ಅದರಿಂದ ನಾನು ಎದ್ದು ನಿಂತಿಲ್ಲ. ಆದರೆ ನೋಡಿದರೆ ನಿಮ್ಮ ತಂದೆ ಅದನ್ನು ಅಪಾರ್ಥ ಮಾಡಿಕೊಂಡು ಅವಮಾನ ಮಾಡಿದೆ ಅಂತ ತಿಳ್ಕೊಂಡು, ಅದು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ ನೋಡಿ. ಪಕ್ಕದಲ್ಲಿ ಬೇರಿ ಹೊಡೆದರೂ ಕೂಡ ಕೇಳೋದಿಲ್ಲ, ಒಂದು ನಗಾರಿ ಹೊಡೆದರೂ ಕೇಳೋದಿಲ್ಲ. ಆ ರೀತಿಯಾಗಿ ಮೈ ಮರೆತು ದೇವರ ಚಿಂತನೆ ಮಾಡ್ತಾ ಇರ್ತಾರೆ ಅವರು, ಆಗೋದಿಲ್ಲ. ಅದರಿಂದ ನನಗೆ ಆಯ್ತದು, ಅದು ಗೊತ್ತಿಲ್ಲದೆ ನಿಮ್ಮ ತಂದೆ ಶಾಪ ಕೊಟ್ಟುಬಿಟ್ರು, ಅದರಿಂದ ಅವಮಾನ ಆಗ್ತದೆ, ಹೋಗೋದು ಬೇಡ ಹಾಗೆ. ಕೇಳಿಲ್ಲ. ಮತ್ತೆ ಹೋಗಬೇಕು ಅಂತ ನಾನು ಮಾತ್ರ ಹೋಗ್ತೀನಿ ಹಾಗೆ ಅಂತೆಲ್ಲ ಹೋಗಿ ಕೊನೆಯಲ್ಲಿ ಹೋದರು ಸತೀದೇವಿ. ಅಲ್ಲಿ ಅವಮಾನ ಆಯಿತು. ಯಾವಾಗ ತನ್ನ ಪತಿಗೆ ಅವಮಾನ ಆಯಿತು, ಸಹನೆ ಮಾಡಲಿಕ್ಕಾಗಿಲ್ಲ ಸತೀದೇವಿ, ಅಲ್ಲೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿ ಅಲ್ಲೇ ತಮ್ಮ ದೇಹವನ್ನು ಆಹುತಿಯನ್ನಾಗಿ ಕೊಟ್ಟು ಮತ್ತೆ ಪಾರ್ವತಿಯಾಗಿ ಹಿಮವತ್ ಪರ್ವತ ಹಿಮಾಲಯ ರಾಜನ ಮಗಳಾಗಿ ಹುಟ್ಟಿ ಬಂದು ಮತ್ತೆ ಶಿವನನ್ನು ಕೈ ಹಿಡಿದರು ಹಾಗೆ ಅಂತ. ಇಲ್ಲಿ ನಮಗೆ ಬೇಕಾಗಿರುವ ವಿಚಾರ ಇಷ್ಟು. ಅಲ್ಲ, ನೀವು ಯಾಕೆ ನಮಸ್ಕಾರ ಮಾಡಿಲ್ಲ? ಸತೀದೇವಿ ಕೇಳಿದ ಒಂದು ಮಾತು, ನಾನು ದಕ್ಷನಿಗೆ ನಮಸ್ಕಾರ ಮಾಡಿಲ್ಲ. ಯಾಕೆ ಅಂದರೆ ಅವನೇನಂತ ತಿಳ್ಕೊಂಡಿದ್ದ, ನಮಸ್ಕಾರ ನನಗೆ ಅಂತ ತಿಳ್ಕೊಂಡಿದ್ದ ಹಾಗೆ, ಅದರಿಂದ ನಾನು ನಮಸ್ಕಾರ ಮಾಡಿಲ್ಲ. ಅಷ್ಟು ಅಹಂಕಾರ ಭರಿತನಾಗಿದ್ದ ಅಂತೆ ದಕ್ಷ, ಅಹಂಕಾರ ತುಂಬಿತ್ತಂತೆ ಅವನಿಗೆ, ಅದರಿಂದ ನಾನು ನಮಸ್ಕಾರ ಮಾಡಿಲ್ಲ. ಯಾಕೆ? ದೊಡ್ಡವರು, ತಾರತಮ್ಯದಲ್ಲಿ ರುದ್ರದೇವರು ದೊಡ್ಡವರಾಗಿದ್ದಾರೆ. ನಮಸ್ಕಾರ ಮಾಡಿದರೆ ಏನಾಗ್ತಾ ಇತ್ತು? ದಕ್ಷನಲ್ಲಿರುವ ಚಾರು ಚೂರು ಪುಣ್ಯವು ಹೋಗ್ತಾ ಇತ್ತು. ಅದರಿಂದ ನಾನು ಮಾಡಿಲ್ಲ ಹಾಗೆ ಅಂತ ರುದ್ರದೇವರು ಮತ್ತೆ ಹೇಳ್ತಾರೆ. ಅದರಿಂದ ನಮಗೆ ಇಲ್ಲಿ ತಿಳುವ ವಿಚಾರ ಇಟ್ಟೆ, ನಮಸ್ಕಾರ ಆದರ ಎಲ್ಲ ಯಾರಿಗೆ? ಒಳಗೆ ಇರುವ ಪರಮಾತ್ಮನಿಗೆ. ದಕ್ಷ ಪ್ರಜಾಪತಿ ಆ ರೀತಿಯಾಗಿ ತಿಳ್ಕೊಂಡಿದ್ದಿದ್ರೆ ಸರಿಗಿರ್ತಿತ್ತು. ರುದ್ರದೇವರನ್ನು ಪಾಯಿಂಟ್ಔಟ್ ಮಾಡ್ತಾರೆ. ಮತ್ತು ಆ ಬ್ರಹ್ಮದೇವರ ಒಳಗಿದ್ದ ಆ ಪುರುಷನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಅದರಿಂದ ನಮಗೆ ಯಾವತ್ತೂ ಅಷ್ಟೇ, ಯಾರಿಗೆ ನಮಸ್ಕಾರ? ಒಳಗೆ ಇರತಕ್ಕ ಪರಮಾತ್ಮನಿಗೆ ನಮಸ್ಕಾರ ಎಂಬ ಒಂದು ಚಿಂತನೆಯನ್ನು ನಾವು ಮರಿಬಾರ್ದು ಎನ್ನುವ ವಿಚಾರವನ್ನು ಕುಂತಿದೇವಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ. ಅದರಿಂದ ಯಾರಿಗೇ ನಾವು ನಮಸ್ಕಾರ ಶಾಲಿಗ್ರಾಮಕ್ಕೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಶಾಲಿಗ್ರಾಮಕ್ಕೆ ನಮಸ್ಕಾರಣ? ಶಾಲಿಗ್ರಾಮ ಅದೊಂದು ಕಲ್ಲು, ಕಲ್ಲಿಗೆ ನಮಸ್ಕಾರ ಅಲ್ಲ. ಮತ್ತು ಯಾರಿಗೆ ನಮಸ್ಕಾರ? ಅಲ್ಲಿ ಆ ಕಲ್ಲಿನಲ್ಲಿ ಸನ್ನಿಹಿತನಾದ ಪುರುಷನಿಗೆ ನಮಸ್ಕಾರ. ಆ ಪುರುಷ ಎನ್ನತಕ್ಕ ಎಚ್ಚರ ನಮ್ಮಲ್ಲಿ ಇರಬೇಕು. ನಮಸ್ಕಾರ ಮಾಡುವಾಗ ಅದೇನು ಕೈ ನೋವೋ ಕಾಲು ನೋವೋ ಸೊಂಟ ನೋವೋ ಗೊತ್ತಿಲ್ಲ, ಏನೋ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡ್ತೀವಿ, ಎದ್ದು ಬಂದುಬಿಡ್ತೀವಿ, ಹಂಗಾಗಬಾರ್ದಂತೆ. ಈ ಒಂದು ಪದವನ್ನು ಹೇಳಬೇಕಂತ. ಏನಂತ? ನಮಸ್ಯೆ ಪುರುಷಂ ತ್ವಾದ್ಯಂ ಅಂತ ಇಷ್ಟು ಹೇಳಿಯಾದರೂ ನಮಸ್ಕಾರ ಮಾಡಬೇಕು ಅಂತ. ಸ್ವಾಮಿ, ನೀನು ಪುರುಷ, ಎಲ್ಲರ ಒಳಗೂ ಇರತಕ್ಕವ. ರುದ್ರದೇವರು ನಿನ್ನನ್ನೇ ಉಪದೇಶ ಮಾಡಿದರು, ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದರು, ನೀನು ಪುರುಷ ಹಾಗೆ ಅಂತ. ಈ ರೀತಿಯಾಗಿ ಆ ಪುರುಷ ಶಬ್ದ ತುಂಬ ಮುಖ್ಯವಾದದ್ದು. ಪರಮಾತ್ಮ
ಪುರುಷನಾಗಿ ಎಲ್ಲದರಲ್ಲೂ ಇದ್ದಾನೆ ಹಾಗೆ ಅಂತ ಈ ಒಂದು ಕಥೆಯಲ್ಲಿ ನೋಡಿದರೆ ಭಾಗವತ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತದೆ. ಪುರುಷ ಹಾಗೆ ಅಂತ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಹಾಗೆ ಅಂತ. ಪುರೀಶೇತೆ, ಪುರ ಹಾಗೆಂದರೆ ಜೀವ ಇರ್ಬೋದು, ಚೇತನ ಇರ್ಬೋದು, ಎಲ್ಲದರೊಳಗೆ ದೇವರು ಇದ್ದಾನೆ ಹಾಗೆ ಅಂತ. ಆನೆ ಕತೆ, ಆನೆ ಕರಿತಂತೆ, ಗಜೇಂದ್ರ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಹಾಗೆ ಅಂತ ಆ ಮೊಸಳೆ ಕಚ್ಚಿ ಸಿಕ್ಕಿದಾಗ ಆನೆ ಕರೆದಾಗ ಪರಮಾತ್ಮ ಎಲ್ಲಿಂದ ಬಂದ? ಅಲ್ಲೇ ಸರೋವರ ಇತ್ತಂತೆ. ಯಾವ ಸರೋವರದಲ್ಲಿ ಆನೆ ಮೊಸಳೆ ಇತ್ತು ಅಲ್ಲಿಂದಲೇ ಪರಮಾತ್ಮ ಬಂದಂತೆ. ಪರಮಾತ್ಮ ಏನಾಗಿದ್ದಾನೆ? ಪುರುಷ. ಅಲ್ಲೇ ಇದ್ದ ಪರಮಾತ್ಮ. ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ ಹಾಗೆ ನೋಡಿ. ಪುರುಷ ಶಬ್ದವನ್ನು ಬಳಸುವಾಗ ಈ ಒಂದು ಕತೆ ನಮಗೆ ನೆನಪಿರಬೇಕು ಅಂತ ಕುಂತಿದೇವಿ ಹೇಳ್ತಾ ಇದ್ದಾಳೆ. ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ನೋಡಿ. ಭಾಗವತ ಎಷ್ಟು ನಮಗೆ ಈ ಒಂದು ವಿಚಾರವನ್ನು, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮನನ್ನೇ ನಾವು ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಚಿಂತನೆ ಮಾಡಬೇಕು ಎಂಬುದನ್ನು ಒತ್ತು ಕೊಟ್ಟು ಹೇಳ್ತಾ ಇದೆ. ಇನ್ನು ಪ್ರಹ್ಲಾದನ ಚರಿತ್ರೆ ಕೇಳ್ತಾನೆ. ಹಿರಣ್ಯಕಶಿಪು ಕೇಳಿದ, ಎಲ್ಲಿದ್ದಾನೆ ನಿನ್ನ ಸ್ವಾಮಿ ಹಾಗೆ. ಪ್ರಹ್ಲಾದ ಏನು ಉತ್ತರ ಕೊಟ್ಟ? ಸರ್ವತ್ರ. ಸರ್ವತ್ರ ಎಲ್ಲ ಕಡೆ ಇದ್ದಾನ? ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕ ಕಂಬದಲ್ಲಿ ಕಾಣಿಸ್ತಾ ಇಲ್ಲ ಹಾಗೆ. ಪ್ರಹ್ಲಾದ ಹೇಳಿದ, ಅಪ್ಪ ಕಾಣಿಸ್ತಾ ಇದ್ದಾನೆ, ಅವನ ನೋಡೋದಕ್ಕೆ ನಿನಗೆ ದಿವ್ಯ ದೃಷ್ಟಿ ಬೇಕು, ಜ್ಞಾನ ಬೇಕು, ನಿನ್ನಲ್ಲಿ ಇಲ್ಲ ಅದು, ಅದರಿಂದ ನಿನಗೆ ಕಾಣಿಸ್ತಾ ಇಲ್ಲ. ಪ್ರಶ್ನೆ ಬರ್ತದೆ ನೋಡಿ. ಪರಮಾತ್ಮ ಪುರುಷನಾಗಿ ಒಳಗಿದ್ದರೆ ಯಾಕೆ ಕಾಣಿಸ್ತಾ ಇಲ್ಲ? ನಮಗೆ ಯಾಕೆ ಕಾಣಿಸ್ತಾ ಇಲ್ಲ? ಏನು ಉತ್ತರ ಕೊಡಬೇಕು ನಾವು? ಏನು ಉತ್ತರ ಕೊಡಬೇಕು? ಪರಮಾತ್ಮ ಇದ್ದಾನೆ, ಅವನನ್ನು ನೋಡುವ ಆ ಒಂದು ಜ್ಞಾನ ನಮಗಿನ್ನೂ ಬಂದಿಲ್ಲ. ಆ ಜ್ಞಾನ ಬರುವ ತನಕ ನಾವು ಕಾಯಬೇಕೇ ಹೊರತು ಒಳಗೆ ಯಾರೂ ಇಲ್ಲ ಅಂತ ನಾಸ್ತಿಕವಾದವನ್ನು ನಾವು ಹಿಡಿಬಾರ್ದು. ಇದು ಪ್ರಹ್ಲಾದ ಕೊಟ್ಟ ಉತ್ತರ ನೋಡಿ. ಪರಮಾತ್ಮ ಪ್ರಹ್ಲಾದನು ಕೂಡ ಯಾವ ಚಿಂತನೆ ಮಾಡಿದ? ಪರಮಾತ್ಮ ಪುರುಷನಾಗಿದ್ದಾನೆ, ಸರ್ವತ್ರ ಇದ್ದಾನೆ, ಕಂಬದಲ್ಲೂ ಇದ್ದಾನೆ ಹಾಗೆ ಅಂತ ಒಂದು ಚಿಂತನೆಯನ್ನು ಮಾಡಿದ ನೋಡಿ. ಭಾಗವತ ಉದ್ದಕ್ಕೆ ಈ ಪುರುಷ ಶಬ್ದದ ವ್ಯಾಖ್ಯಾನವನ್ನು ತಿಳಿಸಿಕೊಡುವ ಘಟನೆಗಳು ವೇದವ್ಯಾಸರು ದಾಖಲೆ ಮಾಡಿದ್ದಾರೆ ನೋಡಿ. ಇನ್ನು ಧ್ರುವನ ಚರಿತ್ರೆಗೆ ಬಂದರೆ ಪರಮಾತ್ಮ ಏನು ಮಾಡಿದ? ಧ್ರುವ ಧ್ಯಾನ ಮಾಡ್ತಾ ಇದ್ದ. ಧ್ರುವ ಧ್ಯಾನ ಮಾಡ್ತಾ ಇದ್ದ. ಪರಮಾತ್ಮ ಅವನ ಒಳಗೆ ಒಂದು ರೂಪವನ್ನು ಧ್ಯಾನ ಮಾಡ್ತಾ ಇದ್ದ. ನಾರದರು ಏನು ಉಪದೇಶ ಮಾಡಿದ್ರು ವಾಸುದೇವ ರೂಪ, ಆ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ ಇದ್ದ. ಪರಮಾತ್ಮ ಪ್ರತ್ಯಕ್ಷನಾದ. ಪರಮಾತ್ಮ ಬಂದರೂ ಕೂಡ ಧ್ರುವ ಕಣ್ಣು ಬಿಡ್ತಾ ಇಲ್ಲ. ಏನು ಮಾಡಬೇಕು? ಪರಮಾತ್ಮ ಏನು ಮಾಡಿದ? ಒಳಗಿದ್ದ ಆ ರೂಪವನ್ನು ಮರೆ ಮಾಡಿದ. ಆಗ ಕಣ್ಣು ಬಿಟ್ಟು ಧ್ರುವ ನೋಡಿದ. ಒಳಗೆ ಯಾವ ರೂಪವನ್ನು ನೋಡ್ತಾ ಇದ್ದ ಮನಸ್ಸಿನಲ್ಲಿ ಅದೇ ವಾಸುದೇವ ರೂಪ ಹೊರಗೆ ಪ್ರತ್ಯಕ್ಷವಾಗಿ ಕಂಡ ಹಾಗೆ. ಅಷ್ಟಕ್ಕೆ ಮುಗುದಿಲ್ಲ ನೋಡಿ. ಏನಾಯಿತು? ಪರಮಾತ್ಮನ ಕಂಡ ಕೂಡಲೇ ಸ್ತೋತ್ರ ಮಾಡಬೇಕಾಗಿತ್ತು. ಸ್ತೋತ್ರ ಮಾಡಬೇಕಾಗಿತ್ತು. ಆದರೆ ತುಂಬ ಸಂತೋಷ ಆಯಿತು. ಕಣ್ಣಲ್ಲಿ ನೀರು ಸುರಿತಾ ಇದೆ, ಬಾಯಿಂದ ಮಾತೇ ಬರ್ತಾ ಇಲ್ಲ. ಬಾಯಿಂದ ಮಾತು ಬರ್ತಾ ಇಲ್ಲ. ಪರಮಾತ್ಮನಿಗೆ ಟೈಮ್ ಆಯಿತು. ಎಷ್ಟೊತ್ತು ಕಾಯ್ತಾ ಕೂತಿರೋದು? ಶಂಖದಿಂದ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದಾಗ ಆಗ ಅವನಿಗೆ ಮಾತಾಡಲಿಕ್ಕೆ ಬಂತು. ಇದು ಯಾವುದನ್ನು ಸೂಚನೆ ಮಾಡ್ತಾ ಇದೆ? ಯೋಂತ ಪ್ರವಿಶ್ಯ ಅಂತ ಧ್ರುವನ ಸ್ತೋತ್ರ ನೋಡಿ ಹೇಗಿದೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಹಾಗೆ. ನನ್ನ ಮಾತು ಏನಾಗಿತ್ತು? ಸುಪ್ತವಾಗಿತ್ತು. ಸುಪ್ತವಾಗಿತ್ತು ಅಂದರೆ ಏನರ್ಥ? ಮಲಗಿತ್ತು. ಮಲಗಿತ್ತು ಅಂದರೆ ಏನರ್ಥ? ಮಾತು ಬರ್ತಾ ಇಲ್ಲ ನನಗೆ. ಅದರಿಂದ ಆ ಪುರುಷ ಶಬ್ದ ಎಷ್ಟು ಸೂಚನೆ ಮಾಡ್ತಾ ಇದೆ ಅಂದರೆ, ಪರಮಾತ್ಮ ಪ್ರತಿಯೊಂದು ಇಂದ್ರಿಯಗಳು ಅವನಿಗೆ ಪುರ. ಪ್ರತಿಯೊಂದು ಇಂದ್ರಿಯಗಳಲ್ಲೂ ತಾನು ವಾಸ ಮಾಡ್ತಾ ಆ ಇಂದ್ರಿಯಗಳನ್ನು ಪ್ರಚೋದನೆ ಮಾಡ್ತಾ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಇದನ್ನು ಭಾಗವತ ಧ್ರುವನ ಚರಿತ್ರೆಯಿಂದ ನಮಗೆ ತಿಳಿಸಿಕೊಡ್ತಾ ಇದೆ. ಅದರಿಂದ ಪರಮಾತ್ಮ ಪುರುಷನಾಗಿದ್ದಾನೆ. ಇಲ್ಲದಿದ್ದರೆ ಧ್ರುವನಿಗೆ ಯಾಕೆ ಮಾತು ಬರ್ತಾ ಇಲ್ಲ? ಧ್ರುವನೇ ಹೇಳುವ ಸ್ತೋತ್ರ, ನೀನೇ ಅದನ್ನು ಎಬ್ಬಿಸಿದಿ, ಮಾತನಾಡುವಂತೆ ನೀನೇ ಮಾಡಿಸಿದ್ದು ಹಾಗೆ ಅಂತ. ಈ ರೀತಿಯಾಗಿ ಆ ಪುರುಷ ಶಬ್ದದ ಚಿಂತನೆ ಚೆನ್ನಾಗಿ ನಾವು ಮಾಡಬೇಕು ಅಂತ ಭಾಗವತ
ತಿಳಿಸಿಕೊಡ್ತಾ ಇದೆ. ಇನ್ನೊಂದು ಘಟನೆ ಉಪನಿಷತ್ತಿನಲ್ಲಿ ಬಂದ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ. ಒಮ್ಮೆ ದೇವಾಸುರ ಯುದ್ಧ ಆಯ್ತಂತೆ. ದೇವಾಸುರ ಯುದ್ಧ ಆಯಿತು. ಆ ಯುದ್ಧದಲ್ಲಿ ದೇವತೆಗಳು ಗೆದ್ದರು. ಅವರು ತಮ್ಮದೇ ಆ ಕೀರ್ತಿ, ಅದು ಮಹಿಮೆ, ಯಾರ್ದು ಮಹಿಮೆ? ತಮ್ಮದೇ ಮಹಿಮೆ ಅದು ಅಂತ ಚಿಂತನೆ ಮಾಡಿದರಂತೆ. ಅಂದರೆ ಏನು? ನನ್ನ ಪರಾಕ್ರಮದಿಂದಲೇ ನಾವು ದೈತ್ಯರನ್ನು ಗೆದ್ದಿದ್ದೀವಿ ಹಾಗೆ ಪರಮಾತ್ಮನನ್ನು ಮರೆತು ನೋಡಿ, ನಾವು ಎಷ್ಟು ಆ ಪುರುಷ ಶಬ್ದದ ಚಿಂತನೆ ಮಾಡಬೇಕು ಅಂತ ಧ್ರುವರಾಯರು ಪ್ರತಿಯೊಂದು ಇಂದ್ರಿಯಗಳಲ್ಲೂ ಅಲ್ಲಿ ಹೇಳಿದರು. ಬಾಯಿ ಮಾತ್ರ, ಬಾಯಿ ಉಪಲಕ್ಷಣೆಯ ಎಲ್ಲ ಇಂದ್ರಿಯಗಳನ್ನು ಇಟ್ಕೋಬೇಕು. ಕಣ್ಣು, ಮೂಗು, ಕಿವಿ, ಕೈ, ಕಾಲು, ಶರೀರ ಎಲ್ಲವೂ ಕೂಡ ದೇವರ ಅಧೀನದಲ್ಲಿ ಇದೆ. ನಮ್ಮಿಂದ ಯಾವುದು ನಡೀತಾ ಇಲ್ಲ. ನಾವು ಸಂಪೂರ್ಣ ಅಸ್ವತಂತ್ರರು ಎಂಬ ಅದನ್ನು ತಿಳಿಸಿಕೊಡುವ ಶಬ್ದ ಪುರುಷ ಶಬ್ದ. ಅದನ್ನೇ ಮತ್ತೆ ಉಪನಿಷತ್ತು ಸಮರ್ಥನೆ ಮಾಡಿ ಹೇಳ್ತಾ ಇದೆ ನೋಡಿ. ದೇವಾಸುರ ಯುದ್ಧ ಆಯಿತು, ದೇವತೆಗಳು ಗೆದ್ದರು, ತಮ್ಮದೇ ಪ್ರಭಾವ ಇದು, ತಮ್ಮದೇ ಮಹಿಮೆ ಅಂತ ತಿಳಿದರು. ಇವರನ್ನು ಸರಿಪಡಿಸಬೇಕು ಅಂತ ಪರಮಾತ್ಮನಿಗೆ ಅನಿಸ್ತು. ಪರಮಾತ್ಮ ಒಂದು ಯಕ್ಷ ರೂಪದಿಂದ ಬಂದ, ದೂರದಲ್ಲಿ ನಿಂತ. ಇಂದ್ರ ಇನ್ನು ದೇವತೆಗಳ ಗುಂಪು ಇತ್ತು. ದೇವೇಂದ್ರ ಹೇಳಿದನಂತೆ, ಮೊದಲು ಅಗ್ನಿದೇವರಿಗೆ ಹೇಳಿದ, ಅಗ್ನಿದೇವರೇ ಹೋಗ್ರಿ, ಯಾರದು ಯಕ್ಷ ಅಂತ ನೋಡ್ಕೊಂಬನ್ನಿ ಹಾಗೆ. ಅಗ್ನಿದೇವರು ವೇಗವಾಗಿ ಓಡಿ ಹೋಗ್ತಾರೆ. ಕೇಳಿದರಂತೆ, ಯಕ್ಷ ರೂಪದಲ್ಲಿ ಇದ್ದ ಪರಮಾತ್ಮ ಕೇಳಿದನಂತೆ, ಯಾರು ನೀನು ಹಾಗೆ. ನನ್ನ ಹೆಸರು ಜಾತವೇದ, ಅಗ್ನಿ ಅಂತ ಹೇಳ್ಕೊಂಡು. ನಿನ್ನ ಸಾಮರ್ಥ್ಯ ಏನು ಹಾಗೆ. ಎಲ್ಲವನ್ನೂ ಸುಡಬಲ್ಲೆ ನಾನು ಹಾಗೆ. ಹೌದಾ, ಎಲ್ಲವನ್ನೂ ಸುಡುತ್ತೀಯಾ? ದೇವರು ಆ ಅಗ್ನಿದೇವರ ಮುಂದೆ ಒಂದು ಹುಲ್ಲುಕಡ್ಡಿಯನ್ನು ಇಟ್ಟರಂತೆ. ಸುಡು ಇದನ್ನು ಹಾಗೆ ಅಂತ ಓಡಿ ಬಂದ್ರಂತೆ ಅಗ್ನಿದೇವರು ಆ ಹುಲ್ಲುಕಡ್ಡಿಯನ್ನು ಸುಡ್ಲಿಕ್ಕೆ. ಆದರೆ ಏನು ಮಾಡಲಿಕ್ಕಾಗಿಲ್ಲ, ಹುಲ್ಲುಕಡ್ಡಿಯನ್ನು ಸುಡಲಿಕ್ಕಾಗಲಿಲ್ಲ. ಯಾಕೆ? ಆ ಪುರುಷ ಶಬ್ದವನ್ನು ಮರೆತಿದ್ದಕ್ಕೆ, ಪರಮಾತ್ಮ ಪುರುಷನಾಗಿದ್ದಾನೆ ಎಂಬ ಅದನ್ನು ಮರೆತಿದ್ದಕ್ಕೆ ಏನಾಯಿತು? ಅಗ್ನಿದೇವರಿಂದ ಸುಡಲಿಕ್ಕಾಗಲಿಲ್ಲ. ವಾಪಸ್ ಓಡೋಗ್ಬಿಟ್ರು. ಇಂದ್ರದೇವರ ಹತ್ರ ರಿಪೋರ್ಟ್ ಮಾಡಿದರು, ನನಗೆ ಸಾಮರ್ಥ್ಯ ಇಲ್ಲಪ್ಪ, ಈ ಯಕ್ಷ ಯಾರು ಅಂತ ತಿಳ್ಕೊಳ್ಳಿಕ್ಕೆ ನನಗೆ ಸಾಮರ್ಥ್ಯ ಆಗ್ತಾ ಇಲ್ಲ ಹಾಗೆ. ಮತ್ತು ಪ್ರವಾಹವಾಯು, ಕೋಣವಾಯು ಅವರನ್ನು ಕಳಿಸ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರನ್ನು ತಿಳಿಬಾರ್ದು. ಪ್ರವಾಹವಾಯುವನ್ನು ಕಳಿಸ್ತಾ ಇದ್ದಾರೆ. ಅದೇ ಯಕ್ಷ ಮತ್ತೆ ಪ್ರಶ್ನೆ ಮಾಡಿದರಂತೆ, ನಿನ್ನ ಹೆಸರು ಏನು ಹಾಗೆ. ಪ್ರವಾಹವಾಯು, ನಿನ್ನ ಸಾಮರ್ಥ್ಯ ಏನು ಹಾಗೆ. ಚೆನ್ನಾಗಿ ಗಾಳಿ ಬೀಸಿ ಎಲ್ಲವನ್ನು ಹಾರಿಸಿಬಿಡ್ತೇನೆ ಹಾಗೆ ಅಂತ ಹೇಳಿದರಂತೆ. ಪರಮಾತ್ಮ ಮತ್ತೆ ಆ ಹುಲ್ಲುಕಡ್ಡಿಯನ್ನು ಮುಂದೆ ಇಟ್ಟ, ಆರಿಸು ನೋಡೋಣ ಹಾಗೆ. ವೇಗವಾಗಿ ಬಂದರಂತೆ ವಾಯುದೇವರು, ಪ್ರವಾಹವಾಯುದೇವರು. ಆದರೆ ಆ ಹುಲ್ಲುಕಡ್ಡಿಯನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ? ಪುರುಷ ಎನ್ನತಕ್ಕೆ ಆ ಒಂದು ಚಿಂತನೆಯನ್ನು ಮರೆತಿದ್ದಕ್ಕೆ. ವಾಪಸ್ ಹೋಗಿ ಇಂದ್ರದೇವರ ಹತ್ರ ರಿಪೋರ್ಟ್ ಮಾಡಿದ್ರು. ಮತ್ತೆ ಇಂದ್ರದೇವರು ಬಂದರಂತೆ. ಇಂದ್ರದೇವರು ಬಂದಾಗ ಯಕ್ಷ ಪರಮಾತ್ಮ ತಾನು ಕಣ್ಮರೆ ಆಗ್ತಾನೆ. ಅದೇ ಸಂದರ್ಭದಲ್ಲೇ ಈ ಪಾರ್ವತಿ ದೇವಿ ಮತ್ತೆ ಬಂದರಂತೆ. ಪಾರ್ವತಿ ದೇವಿ ಬಂದು ಕೇಳಿದರಂತೆ. ಅವರು ಉಪದೇಶ ಮಾಡಿದರು, ಇಂದ್ರ ನೀ ಏನು ತಿಳ್ಕೊಂಡಿದ್ದಿ ನಾನು ಹಾಗೆ ಅಂತ. ಇದು ನಿಮ್ಮ ಮಹಿಮೆ ಅಲ್ಲ, ಇದು ಯಾರ ಮಹಿಮೆ? ಇದು ಪುರುಷನ ಮಹಿಮೆ ಅಂತ ಹೇಳ್ತಾರೆ. ಪುರೀ ಶೇತೆ, ನಮ್ಮ ಒಳಗಿದ್ದು ಎಲ್ಲ ಕೆಲಸವನ್ನು ಮಾಡಿ ಆ ಕ್ರೆಡಿಟ್ ಮಾತ್ರ, ಆ ಪುಣ್ಯವನ್ನು ಯಾರು ಕೊಡ್ತಾನೆ? ದೇವರು ನಮಗೆ ಕೊಡ್ತಾನೆ. ಒಳಗಿದ್ದು ತಾನು ಎಲ್ಲ ಕೆಲಸವನ್ನು ತಾನು ಮಾಡ್ತಾನೆ. ಇಂದ್ರಿಯಗಳ ಒಳಗೆ, ಶರೀರದ ಒಳಗೆ ಇದ್ದು ಎಲ್ಲ ಕೆಲಸವನ್ನು ತಾನು ಮಾಡಿ ಪುಣ್ಯವನ್ನು ಮಾತ್ರ ನಮಗೆ ಕೊಡ್ತಾನೆ. ಅಂತ ಪರಮಾತ್ಮನನ್ನು ಮರೆತು ನೀವು ನಮ್ಮದೇ ಸಾಮರ್ಥ್ಯ ಅಂತ ತಿಳ್ಕೊಂಡಿದ್ದೀರಲ್ಲ, ಇದು ಸರಿಯಲ್ಲ ಹಾಗೆ ಅಂತ ಪಾರ್ವತಿ ದೇವಿ ಉಪದೇಶ ಆದ ಮೇಲೆ ಅವರಿಗೆ ಎಚ್ಚೆತ್ತು ಬಂತು. ಹೌದು, ಇದೆಲ್ಲವೂ ಕೂಡ ಪುರುಷನ ಮಹಿಮೆ ಹಾಗೆ ಅಂತ ತಿಳಿದರು ಹಾಗೆ ಅಂತ. ಅದರಿಂದ ಕುಂತಿದೇವಿ ಮರೆತಿಲ್ಲ. ಈ ಕತೆ ಕುಂತಿದೇವಿಗೆ ಗೊತ್ತು. ಅದರಿಂದ ಮೊದಲೇ ಏನು ಹೇಳಿಬಿಟ್ರು? ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ. ಇನ್ನು ಕೃಷ್ಣನು ಕೂಡ ನೆನಪಿಸಿಕೊಟ್ಟ ಅಂತ, ಏನು? ನಾನೇ ಪುರುಷ ಹಾಗೆ ಅಂತ. ಎಲ್ಲಿ ಬರ್ತದೆ? ಅಂತಃಪ್ರೇರಕನಾಗಿ ಇರುವ ಶಕ್ತಿ ಪರಶಕ್ತಿ, ಕೃಷ್ಣ ಶಕ್ತಿ. ಅದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ ನೋಡಿ. ದ್ರೌಪದಿ ದೇವಿಯ
ವಸ್ತ್ರಾಪಹರಣ ಸಮಯದಲ್ಲಿ ಆ ವಸ್ತ್ರಗಳು ಎಲ್ಲಿಂದ ಬಂತು, ಯಾರು ಕೊಟ್ಟದ್ದು? ಪರಮಾತ್ಮನೇ ಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಲ್ಲಿಂದ ಕೊಟ್ಟ, ಹೇಗೆ ಸೃಷ್ಟಿ ಮಾಡಿದ, ಪರಮಾತ್ಮನಿಗೆ ಗೊತ್ತದು. ಅಚಿಂತ್ಯ ಅದ್ಭುತವಾದ ಸೃಷ್ಟಿ. ಅಲ್ಲಿ ಬಂದ ಬಟ್ಟೆ ಅಚಿಂತ್ಯ ಅದ್ಭುತ. ದೇವರು ಏನು ತೋರಿಸಿಕೊಟ್ಟ, ನಾನು ಪುರುಷ ಅಂದರೆ ಏನು, ಎಲ್ಲ ಕಡೆ ಇದ್ದೀನಿ ನಾನು ಇಲ್ಲದಿದ್ದ ಜಾಗ ಇಲ್ಲ. ನೋಡಿ, ಆನೆ ಕಥೆ ಮೂಲಕ ವೇದವ್ಯಾಸರು ತಿಳಿಸಿದರು, ನರಸಿಂಹದೇವರ ಚರಿತ್ರೆಯಲ್ಲಿ ತಿಳಿಸಿದರು, ಧ್ರುವನ ಚರಿತ್ರೆಯಲ್ಲಿ ತಿಳಿಸಿದರು, ಉಪನಿಷತ್ತಿನಲ್ಲಿ ತಿಳಿಸಿದರು, ಇನ್ನು ಕೃಷ್ಣನ ಚರಿತ್ರೆಯಲ್ಲಿ ತಿಳಿಸಿದರು. ಇದಾದ ಮೇಲೆ ಕೃಷ್ಣನ ಚರಿತ್ರೆಯಲ್ಲಿ ಇನ್ನೊಂದು ನೋಡುವುದಾದರೆ, ಸಣ್ಣ ಕೃಷ್ಣ ಗೋಪಾಲನಾಗಿ ಸಣ್ಣ ಮಗುವಾಗಿ ಆಟಾಡ್ತಾ ಇದ್ದ. ಅಲ್ಲಿ ಆಟ ಹೀಗಿತ್ತಂತೆ, ಯಾರು ಸೋಲ್ತಾರೋ ಅವರು ಗೆದ್ದವರನ್ನು ಬೆನ್ನ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ದೂರ ಓಡಿ ಕರ್ಕೊಂಬರಬೇಕು ಹಾಗೆ ಅಂತ. ಯಾರು ಸೋಲ್ತಾರೋ. ಒಂದು ಸಲ ಏನಾಯಿತು, ಬಲರಾಮಂದು ಒಂದು ಟೀಮ್, ಕೃಷ್ಣಂದು ಒಂದು ಟೀಮ್ ಅಂತ 2 ಟೀಮ್ ಆಡ್ಕೊಂಡಿದ್ದು. ಬಲರಾಮನ ಟೀಮ್, ಕೃಷ್ಣನ ಟೀಮ್ ಹಾಗೆ ಅಂತ. ಒಂದು ಸಲ ಏನಾಯಿತು, ಬಲರಾಮನ ಟೀಮ್ ಸೋತೋಯ್ತಂತೆ. ಬಲರಾಮನ ಟೀಮ್ ಸೋತೋದಾಗ ಎತ್ತುಕೊಂಡು ಹೋಗಬೇಕು. ಆಗ ಶ್ರೀರಾಮ ಅಂತ ಒಬ್ಬ ಇದ್ದ ಬಲರಾಮ ಟೀಮಲ್ಲಿ, ಶ್ರೀರಾಮ ಅಂತ. ಅವನು ಕೃಷ್ಣನನ್ನು ಎತ್ಕೊಂಡು ಹೋದ ಹಾಗೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಆಯ್ತಿದ್ದು? ಕೃಷ್ಣನನ್ನು ಹೊತ್ಕೊಂಡು ಹೋಗಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಶ್ರೀರಾಮನಲ್ಲಿ ಒಳಗೆ ಪರಮಾತ್ಮ ತಾನೇ ಪ್ರವಿಷ್ಟನಾಗಿ ಹೊತ್ತುಕೊಂಡು ಹೋದದ್ದು ಯಾರು? ಕೃಷ್ಣನೇ ಹಾಗೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದ. ಅದರಿಂದ ನಾವು ಏನೇ ಭಾರ ಎತ್ತಬೇಕು ಅಂದರೂ ಕೂಡ ಸರಿ, ಒಳಗಿದ್ದ ನಮ್ಮ ಒಳಗಿದ್ದು ನಾಹಂಕರ್ತ ಹರಿಕರ್ತ, ಎಲ್ಲ ಕೆಲಸವನ್ನು ಮಾಡತಕ್ಕ ರೂಪ ಯಾವ ರೂಪ? ಪುರುಷ ರೂಪ ಹಾಗೆ. ಇದು ಒಂದು. ಆದರೆ ಗರುಡದೇವರ ಒಂದು ಚರಿತ್ರೆಯಲ್ಲೂ ಬರುತ್ತದೆ. ಗರುಡದೇವರು ಪರಮಾತ್ಮನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರಂತೆ. ಒಂದು ಕಡೆ ಹೋದಾಗ ಏನಾಯಿತು, ಅವರಿಗೆ ಅನಿಸ್ತಂತೆ, ನೋಡಿ ಇಡೀ ಜಗತ್ತನ್ನು ಪರಮಾತ್ಮ ಹೊತ್ತುಕೊಂಡಿದ್ದಾನೆ, ಅಂಥ ಪರಮಾತ್ಮ ಅವನನ್ನು ನಾನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಅದರಿಂದ ಯಾರು ಬಲಿಷ್ಠ? ನಾನೇ ಬಲಿಷ್ಠ ಹಾಗೆ. ಆ ಪುರುಷನನ್ನು ಮರೆತಿದ್ದಕ್ಕೆ ಏನಾಯಿತು, ಗರುಡನಿಗೂ ಕೂಡ ಅಹಂಕಾರ ಬಂತು. ದೇವರನ್ನೇ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ. ಅಷ್ಟೊತ್ತು ದೇವರು ಸುಮ್ಮನೆ ಕೂತಿದ್ದಂತೆ, ಭಾರ ಹಾಕಲಿಲ್ಲ. ಯಾವಾಗ ಈ ಥರ ಚಿಂತನೆ ಬಂದೋ ಗರುಡ ದೇವರಿಗೆ, ತಾನು ಬಲವನ್ನು ಹಾಕಿ ಗರುಡ ದೇವರು ಆ ಬಲ ಸಹನೆ ಮಾಡಲಿಕ್ಕಾಗದೆ ಕೆಳಗೆ ಬಿದ್ದರು. ಆಗ ಅವರ ಮೂಗು ಸೊಟ್ಟಾಯಿತು ಅಂತ ಹೇಳ್ತಾರೆ. ದೇವರನ್ನು ಪುರುಷನನ್ನು ಮರೆತರೆ ನಮಗಾಗೋದು ಏನು? ಸೊಟ್ಟೆ. ನಮ್ಮ ಜೀವನವೇ ಸೊಟ್ಟಾಗ್ತದೆ. ಅದರಿಂದ ಪುರುಷನನ್ನು ಮರಿಬೇಡಿ ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಕುಂತಿದೇವಿ ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ ಹೇಳ್ತಾರೆ. ಇಂಥ ರುದ್ರದೇವರು ಕೂಡ ನಮಗೆ ಈ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಕುಂತಿದೇವಿಯ ಈ ಒಂದು ಸ್ತೋತ್ರ ಎಷ್ಟು ಜನರಿಗೆ ಒಪ್ಪಿಗೆ ಆಗಿದೆ ನೋಡಿ. ಪ್ರಹ್ಲಾದನಿಗೆ ಒಪ್ಪಿಗೆ ಆಗಿದೆ, ಧ್ರುವನಿಗೆ ಒಪ್ಪಿಗೆ ಆಗಿದೆ, ಗರುಡನಿಗೆ ಒಪ್ಪಿಗೆ ಆಗಿದೆ, ದೇವೇಂದ್ರನಿಗೆ ಒಪ್ಪಿಗೆ ಆಗಿದೆ. ಪ್ರಶ್ನೆ ಬರುತ್ತದೆ, ರುದ್ರದೇವರಿಗೆ ಒಪ್ಪಿಗೆ ಆಗಿದೆಯಾ? ಮೊದಲೇ ಹೇಳಿಬಿಟ್ಟಿದ್ರು ಅವರು, ಶುರು ಮಾಡಿದೇ ರುದ್ರದೇವರ ಚರಿತ್ರೆಯಿಂದ. ಆದರೆ ಈ ಒಂದು ಚಿಂತನೆ ಇದೆ ನೋಡಿ, ರುದ್ರದೇವರಿಗೂ ಮರ್ತೋಯ್ತಂತೆ. ಇಲ್ಲಿ ದಕ್ಷಿಣ ಘಟನೆ ಆದಾಗ ಎಚ್ಚರ ಇತ್ತು ಅವರಿಗೆ. ಬ್ರಹ್ಮದೇವರು ಸಮೀಪದಲ್ಲಿದ್ದರು, ಅಂತರ್ಯಾಮಿಯಾದ ಪುರುಷನನ್ನು ಸ್ಮರಿಸಿದರು ಹಾಗೆ ಅಂತ. ಆದರೆ ದೇವತೆಗಳಿಗೆ ಏನಾಗ್ತದೆ, ಕೆಲವೊಮ್ಮೆ ಈ ಪುರುಷ ಎನ್ನತಕ್ಕ ಒಂದು ಚಿಂತನೆ, ಪರಮಾತ್ಮನ ಚಿಂತನೆ ಅದು ಮರ್ತೋಗ್ತದೆ. ರಾಮಾಯಣದಲ್ಲಿ ರಾಮದೇವರು ರಾವಣನನ್ನು ಸಂಹಾರ ಮಾಡಿದ ಮೇಲೆ ರುದ್ರದೇವಿಗೆ ಭಾರಿ ಸಿಟ್ಟು ಬಂದೋಯ್ತಂತೆ. ಯಾಕೆ? ರಾವಣ ನನ್ನ ಭಕ್ತ. ರಾವಣ ಪರಮ ಶಿವಭಕ್ತನಾಗಿ ಇದ್ದ. ಅವನು ಶಿವಭಕ್ತನಾಗಿ ನನ್ನ ಭಕ್ತನನ್ನು ನೀನು ಸೋಲಿಸಿದ್ಯಾ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಹಾಗೆ ಅಂತ
ರಾಮದೇವರನ್ನೇ ಯುದ್ಧಕ್ಕೆ ಕರೀತಾರೆ. ಯಾರು? ರುದ್ರದೇವರು. ಮೂಲ ರೂಪದಿಂದ ಡೈರೆಕ್ಟ್ ಬಂದಿದ್ದಾರೆ. ಅವತಾರ ಎಲ್ಲ ಅದು ಡೈರೆಕ್ಟಾಗಿ ಬಂದಿದ್ದಾರೆ. ಹಾಗೆ ಏನಾಯಿತು, ಪರಮಾತ್ಮನು ಆಯಿತು ತಯಾರು ಹಾಗೆ ಅಂತ ತಾನು ಸಿದ್ಧನಾದ. ರಾಮನಿಗೇನು ಎವರ್ ರೆಡಿ. ಆದರೆ ರಾಮನಿಗೆ ಅನಿಸ್ತಂತೆ ಇವರಲ್ಲಿ ಇರುವ ಈ ಪುರುಷ ಚಿಂತನೆಯನ್ನು ಇವರಿಗೆ ಮೂಡಿಸಬೇಕು ಹಾಗೆ ಅಂತ ರಾಮನಿಗೆ ಅನ್ನಿಸ್ತು. ಅದರಿಂದ ಪರಮಾತ್ಮ ಏನು ಮಾಡಿದ, ತಾನು ಈ ಏನು ಧ್ರುವನ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ನೋಡಿ, ಇಲ್ಲಿ ಇನ್ನೂ ಸ್ಪಷ್ಟ ಆಗ್ತದೆ ನೋಡಿ. ರುದ್ರದೇವರು ಏನಾಗ್ಬಿಟ್ರು, ಕಲ್ಲಿನಂತೆ ಆಗಿಬಿಟ್ರು. ಕಲ್ಲಿನಂತೆ ಆಗಿಬಿಟ್ರು ಅಂದರೆ ಏನರ್ಥ? ಚಲನೆ ಬಲನೆ ಆಗಲಿಲ್ಲ. ಚಲನೆ ಬಲನೆ ಆದರೆ ತಾನೇ ನಾವು ಬಿಲ್ಲನ್ನು ಬಾಣವನ್ನು ಜೋಡಿಸಿ ಯುದ್ಧ ಮಾಡೋದು. ಯಾವಾಗ ಪರಮಾತ್ಮ ಆ ರೀತಿಯಾಗಿ ಇಚ್ಛೆ ಪಟ್ಟ, ಎಲ್ಲಿಂದ ಇಚ್ಛೆ ಪಟ್ಟ ಪರಮಾತ್ಮ? ಅಲ್ಲಿ ಒಳಗೆ ಇದ್ದಾನೆ. ಆ ಪುರುಷನ ಇಚ್ಛೆ ಅದು. ಆ ಪುರುಷ ಇಚ್ಛೆ ಪಟ್ಟಾಗ ಏನಾಯಿತು, ಇಡೀ ರುದ್ರದೇವರು ಅಲಗಾಡಿಕ್ಕಾಗದೆ ಸುಮ್ಮನೆ ಆಗಿಬಿಟ್ರು ಹಾಗೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಆಯಿತು, ಕಲಿಪ್ರವೇಶದಿಂದ ಆಗಿತ್ತು, ಕಲಿಯ ಬಾಧೆ ಹೋಯಿತು, ಮತ್ತೆ ಮೈಯಲ್ಲಿ ಎಚ್ಚೆತ್ತುಕೊಂಡು ಅವರು ರಾಮನನ್ನು ಸ್ತೋತ್ರ ಮಾಡಿದರು ಹಾಗೆ ಅಂತ ಬರ್ತದೆ. ಯಾಕೆ ಇದು ಯಾಕಾಯಿತು? ಪುರುಷನನ್ನು ಮರೆತಿದ್ದಕ್ಕೆ. ಅದರಿಂದ ಕುಂತಿದೇವಿ ಏನು ಮಾಡಿದರು, ಸ್ವಾಮಿ ಇದೆಲ್ಲ ನೆನಪಿತ್ತು ಕುಂತಿದೇವಿಗೆ. ಅದರಿಂದ ಮೊದಲೇ ಹೇಳ್ಬಿಟ್ಲು, ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ. ಮೊದಲು ಸ್ವಾಮಿ ನೀನು ಸರ್ವಾಂತರ್ಯಾಮಿ ಆದವ, ನೀನು ಎಲ್ಲರ ಒಳಗೂ ಇರತಕ್ಕ ಪರಮಾತ್ಮ ನೀನು ಹಾಗೆ ಅಂತ ಸ್ತೋತ್ರವನ್ನು ಮೊದಲೇ ಹಾಕಿಬಿಟ್ರು. ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ. ಈ ಪುರುಷನನ್ನು ಮರೆತರೆ ನಮಗೆ ಬರತಕ್ಕದ್ದು ಏನು? ಇಷ್ಟೆಲ್ಲ ನಾವು ನೋಡಿದ್ದೀವಿ. ಇಂದ್ರನಿಗೆ ಏನು ಬಂತು, ರುದ್ರದೇವರಿಗೆ ಏನು ಬಂತು, ಗರುಡದೇವರಿಗೆ ಏನು ಬಂತು? ಅಹಂಕಾರ ಬಂತು. ಆಯಿತು, ನೀವು ಗರುಡನ ದೃಷ್ಟಾಂತ ಕೊಟ್ರಿ, ರುದ್ರದೇವರ ದೃಷ್ಟಾಂತ ಕೊಟ್ರಿ, ಶೇಷದೇವರು ನೋಡಿ ಏನು ಮಾಡಿಲ್ಲ ಹಾಗೆ. ಹೌದಾ? ನೋಡಿ, ಆಚಾರ್ಯರು ಶೇಷನ ಅವತಾರ ಯಾವುದು? ಬಲರಾಮ. ಬಲರಾಮನಾಗಿದ್ದಾಗ ಒಂದು ಮಣಿಯ ಸ್ಯಮಂತಕ ಮಣಿ ಬೇಕು ಅಂತ ಹೇಳಿ ಜಗಳ ಆಗ್ತಾರೆ, ಹುಡುಕ್ತಾರೆ. ಕೃತವರ್ಮ, ಶತಧನ್ವ ಅವರೆಲ್ಲ ಆ ಮಣಿಗಾಗಿ ಕಲಹ ಮಾಡಿಕೊಂಡು ಮಣಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ರು. ಆ ಮಣಿ ಇದ್ದದ್ದು ಯಾರಲ್ಲಿ? ಅಕ್ರೂರನಲ್ಲಿ. ಕಾಶಿ ದೇಶದಲ್ಲಿ ಇದ್ದ ಅವನು ಅಕ್ರೂರ, ದ್ವಾರಕಾಪಟ್ಟಣದಲ್ಲಿ ಇದ್ದಿಲ್ಲ. ಕೃಷ್ಣ ಬಲರಾಮ ಇಬ್ಬರು ಸೇರಿ ಹುಡುಕ್ತಾರೆ. ಶತಧನ್ವ ಅಂತ ಅವರೆಲ್ಲ ಒಂದು ಟೀಮ್ ಇತ್ತು. ಶತಧನ್ವನನ್ನು ಸಂಹಾರ ಮಾಡ್ತಾನೆ, ಕೃಷ್ಣನೇ ಸಂಹಾರ ಮಾಡಿದ್ದು. ಸಂಹಾರ ಮಾಡಿ ಹುಡುಕ್ತಾನೆ, ಮಣಿ ಅವನಲ್ಲಿ ಇದೆಯೋ ಹಾಗೆ ಅಂತ. ಸರ್ವಜ್ಞ ಕೃಷ್ಣ ಗೊತ್ತಿದೆ, ಆದರೂ ಕೂಡ ಶತಧನ್ವನ ಹತ್ರ ಮಣಿ ಇದ್ದಿಲ್ಲ. ಬಲರಾಮನ ಹತ್ರ ಬಂದು ಹೇಳಿದ್ರಂತೆ, ಅಣ್ಣ ಮಣಿ ಇಲ್ಲ ಹಾಗೆ ಅಂತ ಬಲರಾಮನ ಹತ್ರ ಹೇಳಿದರು. ಭಾರಿ ಬೇಸರ ಆಗೋಯ್ತು ಬಲರಾಮನಿಗೆ. ಕೃಷ್ಣ ಗೊತ್ತು ಮಣಿ ಶತಧನ್ವನ ಹತ್ರನೇ ಇದೆ, ನಿನ್ನ ಕೈಯಲ್ಲಿ ಅದು ಸಿಕ್ಕಿದೆ, ನನಗೆ ಕೊಡಬಾರ್ದು ಅಂತ ಹೇಳಿ ನೀನು ಇಲ್ಲ ಅಂತ ಹೇಳ್ತೀಯಾ? ನಾನು ನಿನ್ನ ಜೊತೆಗೆ ಇರಲ್ಲ, ಹೋಗು ಹಾಗೆ ಅಂತ ಅಲ್ಲಿಂದ ಮಿಥಿಲಾಪಟ್ಟಣಕ್ಕೆ ಹೋಗ್ಬಿಡ್ತಾರೆ. ಮಿಥಿಲಾಪಟ್ಟಣಕ್ಕೆ ಯಾರು ಹೋಗ್ತಾರೆ? ಬಲರಾಮ ದೇವರು ಹೋಗ್ತಾರೆ. ಯಾಕೆ? ಈ ಪುರುಷ ಎನ್ನುವ ಚಿಂತನೆಯನ್ನು ಮರೆತಿದ್ದಕ್ಕೆ. ಪುರಿ ಶೇತೆ, ಮಣಿ ಒಳಗೂ ಇರೋದು ದೇವರೇ, ಬಲರಾಮನ ಒಳಗೂ ಇರೋದು ದೇವರೇ. ಆ ಕಾನ್ಸೆಪ್ಟನ್ನು ಮರೆತಿರೋರು. ಅಲ್ಲಿ ಹೋದಾಗ, ಮಿಥಿಲಾಪಟ್ಟಣಕ್ಕೆ ಹೋದಾಗ ಅಲ್ಲಿ ಯಾರು ಬಂದರು? ದುರ್ಯೋಧನ ಬಂದ. 5 ವರ್ಷ ಕಾಲ ಗದಾಭ್ಯಾಸ ಮಾಡಿದರಂತೆ. ಅಲ್ಲಿ ಬಲರಾಮದೇವರು ದುರ್ಯೋಧನನಿಗೆ ಗದಾಭ್ಯಾಸ ಮಾಡಿಸಿದರು ಹಾಗೆ. ಆಮೇಲೆ ಗೊತ್ತಾಯಿತು ಅಕ್ರೂರ ಪರಮಾತ್ಮ ಮತ್ತೆ ಅಕ್ರೂರನನ್ನೇ ಕಳಿಸಿದ, ಇಲ್ಲದಿದ್ದರೆ ಬಲರಾಮ ಬರೋದಿಲ್ಲ. ಎಷ್ಟು ಕರುಣೆ ನೋಡಿ ನಮ್ಮ ಸ್ವಾಮಿಗೆ. ಜನರು ತಪ್ಪು ಮಾಡ್ತಾರೆ, ದೇವತೆಗಳು ತಪ್ಪು ಮಾಡ್ತಾರೆ, ದೊಡ್ಡವರು ತಪ್ಪು ಮಾಡ್ತಾರೆ, ಆದರೂ ಕೂಡ ಅದನ್ನು ದೀರ್ಘಕಾಲಕ್ಕೆ ಬಿಡೋದಿಲ್ಲ, ಅದನ್ನು ಪರಿಹಾರ ಮಾಡಿಬಿಡ್ತಾರೆ. ನೋಡಿ, ಇಂದ್ರನನ್ನು ಪರಿಹಾರ ಮಾಡಲಿಲ್ಲ, ಯಾರನ್ನು ಕೊಟ್ಟು ಕಳಿಸಿದ? ಪಾರ್ವತಿಯನ್ನು ಕೊಟ್ಟು ಕಳಿಸಿ ಪರಿಹಾರ ಮಾಡಿದ ನೋಡಿ. ಅದೇ ಥರ ರುದ್ರದೇವರಲ್ಲಿದ್ದ ಕಲಿಯನ್ನು ಕೂಡ ಪರಿಹಾರ ಮಾಡಿದ, ಸ್ವತಃ ತಾನೇ ರಾಮನಾಗಿ ಪರಿಹಾರ ಮಾಡಿದ. ಇನ್ನು ಶೇಷದೇವರು ಬಲರಾಮ ಅವರು ಕೂಡ ಅಕ್ರೂರನನ್ನು
ಕರೆಸ್ತಾನೆ. ಕರೆಸಿ ಪರೀಕ್ಷೆ ಬಲರಾಮದೇವರನ್ನು ಕಳಿಸ್ತಾನೆ. ಕರೆಸಿ ಸಮಕ್ಷಮ ಪರೀಕ್ಷೆ ಆಗಲಿ ಅಂತ ಹೇಳಿ ನೋಡಿದರೆ ಅಕ್ರೂರ ಹೇಳ್ತಾನೆ, ಹೌದು ನನ್ನ ಹತ್ರನೇ ಮಣಿ ಇದೆ ಹಾಗೆ ಅಂತ. ಆಗ ಬಲರಾಮ ನಾಚಿಕೆ ಆಯ್ತಂತೆ ಅವನಿಗೆ, ಕೃಷ್ಣನ ಮೇಲೆ ಎಷ್ಟು ಅಪವಾದವನ್ನು ಮಾಡ್ತೀನಿ ನಾನು ಹಾಗೆ ಅಂತ. ಅವತ್ತು ತೀರ್ಮಾನ ಮಾಡಿದ್ದು, ಕೃಷ್ಣ ಅಂದರೆ ಒಂದು 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಹಾಗೆ, ಬಾಯಿಗೆ ಬಂದಂಗೆ ಹೇಳಬಾರ್ದು ಹಾಗೆ ಅಂತ ತೀರ್ಮಾನ ಮಾಡಿದರು ಹಾಗೆ ಅಂತ ಬರ್ತದೆ ವಿಚಾರ. ಅದರಿಂದ ಈ ಪುರುಷನನ್ನು ಮರೆತರೆ ನಮಗೇನಾಗ್ತದೆ, ಒಂದು ಅಹಂಕಾರ ಬರುತ್ತದೆ. ಎರಡನೆಯದು ಕಲಿಯ ಬಾಧೆಗೆ ನಾವು ಒಳಗಾಗ್ತೀವಿ. ಇದು ಬಲರಾಮದೇವರು ತಿಳಿಸಿಕೊಡುವ ಒಂದು ವಿಚಾರ. ಇದೇ ಬಲರಾಮನೇ ಪ್ರಳಂಬಾಸುರನನ್ನು ಸಂಹಾರ ಮಾಡಬೇಕು ಅಂತ ಪ್ರಳಂಬಾಸುರ ಎತ್ಕೊಂಡು ಓಡೋಗ್ಬಿಡ್ತಾನೆ, ಬಲರಾಮನನ್ನು ಎತ್ಕೊಂಡು ಓಡೋಗ್ಬಿಡ್ತಾರೆ. ಗೊತ್ತಾಗಿಲ್ಲ, ಯಾರೋ ಸಣ್ಣ ಮಕ್ಕಳ ವೇಷದಲ್ಲಿ, ಗೋಪಾಲ ವೇಷದಲ್ಲಿ ಬಂದಿದ್ದ ಪ್ರಳಂಬಾಸುರ ಯಾವಾಗ ಬಲರಾಮನನ್ನೇ ಎತ್ಕೊಂಡು ಹೋದನೋ, ಬಲರಾಮದೇವರು ಕೂಗ್ತಾರೆ, ಕೃಷ್ಣ ಕೃಷ್ಣ ಕಾಪಾಡು ಹಾಗೆ ಅಂತ. ಆಗ ಪರಮಾತ್ಮ ಏನು ಮಾಡಿದ, ನಿನ್ನ ಮೂಲ ರೂಪವನ್ನು ನೀನು ಚಿಂತನೆ ಮಾಡು. ಎಲ್ಲಿದ್ದು ಹೇಳಿದ ಪರಮಾತ್ಮ, ಪುರುಷನಾಗಿ ತಾನು ಒಳಗಿದ್ದು ಅವನಿಗೆ ಬುದ್ಧಿ ಪ್ರಚೋದನೆ ಮಾಡಿದನಂತೆ. ಬುದ್ಧಿ ಪ್ರಚೋದನೆ ಮಾಡಿ ಹೇಳಿದ ಹಾಗೆ. ಈ ರೀತಿಯಾಗಿ ಈ ಪುರುಷ ರೂಪದ ಚಿಂತನೆ ಭಾರಿ ಅವಶ್ಯವಾದದ್ದು ಅಂತ ನಮಗೆ ಎಷ್ಟು ಭಾಗವತದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅಷ್ಟು ವಿಚಾರ ಇದೆ. ಇನ್ನೂ ಒಂದು ವಿಚಾರವನ್ನು ನೋಡುವುದಾದರೆ, ಸುಮಧ್ವ ವಿಜಯದಲ್ಲಿ ಬರುವ ಒಂದು ಪುರುಷ ರೂಪದ ಚಿಂತನೆ ಅಂತ ನೋಡುವುದಾದರೆ, ದ್ವಾರಕೆಯಿಂದ ಕೃಷ್ಣನ ಪ್ರತಿಮೆ ಬಂತಂತೆ, ಗೊತ್ತು, ಗೋಪಿಚಂದನದಲ್ಲಿ ಬಂತು ಹಾಗೆ ಅಂತ. ಆಚಾರ್ಯರು ಏನು ಮಾಡಿದರು, ಅವರ ಶಿಷ್ಯರೆಲ್ಲ ಆ ಮಧ್ವ ಸರೋವರದಲ್ಲಿ ಆ ಪ್ರತಿಮೆಯನ್ನು ಸ್ವಚ್ಛ ಮಾಡಿದರಂತೆ. ಸ್ವಚ್ಛ ಮಾಡಿದ ಮೇಲೆ ಇನ್ನೇನು ಗರ್ಭಗುಡಿ ಒಳಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಆಚಾರ್ಯರು ತಮ್ಮ ಕರಸ್ಪರ್ಶ ಮಾಡಿದರು, ಸ್ವಚ್ಛ ಮಾಡುವ ಕ್ರಿಯೆಯಲ್ಲಿ ತಾವು ಕರಸ್ಪರ್ಶ ಮಾಡಿದರು. ಯಾವಾಗ ಆಚಾರ್ಯರ ಕರಸ್ಪರ್ಶ ಆಯಿತು, ಆ ಪುರದಲ್ಲಿ, ಯಾವ ಪುರ, ಆ ಕೃಷ್ಣನ ಪ್ರತಿಮೆ ನಾವೇನು ಉಡುಪಿಯಲ್ಲಿ ನೋಡ್ತೀವಿ, ಆ ಪ್ರತಿಮೆಯಲ್ಲಿ ವಿಶೇಷವಾಗಿ ಪುರುಷನ ಸನ್ನಿಧಾನ ಬಂತು. ಬಂದಾಗ ಏನಾಯಿತು, 30 ಜನ ಎತ್ತಿದರಂತೆ. ಒಬ್ಬರು ಇಬ್ಬರು ಎತ್ಕೊಂಡು, ಆಚಾರ್ಯರೇ ಒತ್ಕೊಂಡು ಬಂದದ್ದು ಅದನ್ನು, 30 ಜನ ಸೇರಿ ಎತ್ತಿದರೂ ಕೂಡ ಆ ಪ್ರತಿಮೆಯನ್ನು ಎತ್ತಲಿಕ್ಕಾಗಿಲ್ಲ. ಯಾಕೆ? ಒಳಗೆ ಯಾರು ಸೇರಿಕೊಂಡ್ರು? ಪುರುಷನಾಮಕ ಪರಮಾತ್ಮನೇ. ಎಲ್ಲದರಲ್ಲೂ ಪರಮಾತ್ಮ ಸೇರಿ ಇದ್ದಾನೆ ಎಂಬ ಅದು ನಮಗೆ ಹೆಂಗೆ ಅರ್ಥ ಆಗ್ತದೆ ನೋಡಿ. ಇಂತಹ ಘಟನೆಗಳು ಆದ್ರೇ ನಮಗೆ ಅರ್ಥ ಆಗ್ತದೆ. ಎತ್ತಲಿಕ್ಕೆ ನೋಡ್ತಾರೆ, ಎತ್ತಲಿಕ್ಕೆ ಆಗಿಲ್ಲ. ಮತ್ತು ಆಚಾರ್ಯರು ಸ್ವತಃ ತಾವೇ ಎತ್ತುಕೊಂಡು ಹೋಗಿ ಉಡುಪಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದ ಕೃಷ್ಣನ ಮುಂದೆ ನಿಂತಾಗ ನಮಗೇನಂತ ಚಿಂತನೆ ಇರಬೇಕು, ಈ ಕುಂತಿದೇವಿ ಮಾಡಿದ ಸ್ತೋತ್ರ ಏನು, ಮೊದಲು ಆ ಶಬ್ದನೇ ಬರಬೇಕಂತ, ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ. ಉಡುಪಿಯಲ್ಲಿ ನಿಂತಾಗಲೂ ಈ ಸ್ಮರಣೆ, ಶಾಲಿಗ್ರಾಮದಲ್ಲಿ ನಿಂತಾಗಲೂ ಈ ಸ್ಮರಣೆ. ಅಂತಹ ಪುರುಷ ಚಿಂತನೆಯನ್ನು ನಾವು ಮರಿಬಾರದು ಹಾಗೆ ಅಂತ ಶ್ರೀಮದ್ ಆಚಾರ್ಯರು ಕೂಡ ನಮಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ರಾಯರು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅಂತ ಕಂಡು ಬರ್ತದೆ. ಈ ಪುರುಷ ಶಬ್ದ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಹಾಗೆ ಅಂತ ಪ್ರಹ್ಲಾದನಾಗಿ ಮೊದಲೊಂದು ಬಾರಿ ತಿಳಿಸಿಕೊಟ್ಟಿದ್ದರು. ರಾಯರ ಚರಿತ್ರೆಯಲ್ಲೂ ಕೂಡ ನಾವು ಇದನ್ನು ಕಾಣ್ತೀವಿ. ತಂಜಾವೂರಿನಲ್ಲಿ ಬರೆಗಾಲ ಬಂದಿತ್ತಂತೆ. ರಾಯರು ತಮ್ಮ ತಪಶಕ್ತಿಯಿಂದ ಆ ಬರೆಗಾಲ ಎಲ್ಲ ಹೋಗಿ ಚೆನ್ನಾಗಿ ಸಮೃದ್ಧಿ ಆಗುವಂತೆ ಮಾಡಿದರು. ಆಗ ಆ ರಾಜ ಸಂತುಷ್ಟನಾಗಿ, ತಂಜಾವೂರಿನ ರಾಜ ಒಂದು ಹಾರವನ್ನು ಕೊಡ್ತಾನೆ, ರಾಯರಿಗೆ ಸಮರ್ಪಣೆ ಮಾಡ್ತಾರೆ. ರಾಯರು ಏನು ಮಾಡಿದರು, ಅದನ್ನು ಹೋಮಕುಂಡದಲ್ಲಿ, ಅಲ್ಲೇ ಹೋಮಕುಂಡ ಇತ್ತು, ಹೋಮಕುಂಡದಲ್ಲಿ ಹಾಕಿಬಿಟ್ರು. ಅದನ್ನು ನೋಡಿ ಭಾರಿ ಬೇಸರ ಆಗೋಯ್ತು ರಾಜನಿಗೆ. ಎಷ್ಟು ಬೆಳೆ ಬಾಳತಕ್ಕ ಆ ರತ್ನ, ಅದನ್ನು ನೋಡಿದರೆ ಇವರು ಹೋಮಕುಂಡದಲ್ಲಿ ಹಾಕಿಬಿಟ್ರಲ್ಲ ರಾಯರು ಹಾಗೆ ಅಂತ ಅಸಮಾಧಾನ. ರಾಯರಿಗೆ ಗೊತ್ತಾಯ್ತು ಇದು. ಅದೇ ಹೋಮಕುಂಡದಲ್ಲೇ ಕೈ ಹಾಕಿದರಂತೆ, ಅದೇ ಉಳಿತಾ ಇರುವ ರತ್ನ, ಆ ಆಭರಣ ಹಾಗೆ ಬಂತಂತೆ.
ತೆಗೆದುಕೋ ನಿನ್ನ ಆಭರಣ ಅಂತ ಕೊಟ್ರಂತೆ. ಅಂದರೆ ಆ ಬೆಂಕಿ ಸುಟ್ಟಿಲ್ಲ. ಯಾಕೆ? ಪುರುಷನಾಗಿ ಪರಮಾತ್ಮ ಅದನ್ನು ರಕ್ಷಣೆ ಮಾಡ್ತಾ ಇದ್ದ ಅಂತ. ಪುರುಷನಾಮಕ ಪರಮಾತ್ಮ ಅಗ್ನಿ ಒಳಗಿದ್ದು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದರಿಂದ ಅವರಿಗೆ ಗೊತ್ತು, ರಾಯರ ಮಹತ್ವವನ್ನು ಜಗತ್ತಿಗೆ ಸಾರುವ ಪ್ರಸಂಗ ಇದು. ಎಂಥ ಅಂತರಂಗ ಭಕ್ತರಾಗಿದ್ದರೂ ರಾಯರು ಎಂಬುದನ್ನು ನಾವು ಮನಗಾಣಬಹುದು ಈ ಒಂದು ಘಟನೆಯಿಂದ. ಹಾಗೆ ತೆಗೆದುಕೊಟ್ರಂತೆ. ಅಗ್ನಿಯಲ್ಲಿ ಹಾಕಿದರೆ ಕಪ್ಪು ಕಪ್ಪು ಆಗಬೇಕಾಗಿತ್ತು, ಕಪ್ಪು ಚುಕ್ಕೆ ಒಂದೂ ಇಲ್ಲವಂತೆ. ರಾಯರ ಚರಿತ್ರೆಯೂ ಹಾಗೇ ಇದೆ, ಅವರು ತೆಗೆದ ಆಭರಣವೂ ಹಾಗೆ ಇತ್ತು. ಹಾಗೆ ನಾವು ಗಮನಿಸಬೇಕಾದ್ದು, ಪರಮಾತ್ಮ ಇಷ್ಟು ಘಟನೆಗಳು ನೋಡಿ ನಮ್ಮ ಮುಂದೆ ಇದೆ. ಇಷ್ಟು ಘಟನೆಗಳಿಂದ ಪರಮಾತ್ಮ ನಮಗೇನು ತಿಳಿಸಿಕೊಡ್ತಾ ಇದ್ದಾನೆ? ನಾನು ಪುರುಷನಾಗಿ ಎಲ್ಲ ಕಡೆ ಇದ್ದೀನಿ ಎಂಬ ಒಂದು ವಿಚಾರವನ್ನು ನೀನು ಮರಿಬೇಡ. ಭಾಗವತ ತಿಳಿಸಿಕೊಡುವ ಮುಖ್ಯ ಸಂದೇಶ ಇದು. ಎಲ್ಲ ಚಿಂತನೆಯನ್ನು ವಿಚಾರ ಮಾಡಿದರೆ, ಗರುಡ, ಶೇಷ, ರುದ್ರ, ಇಂದ್ರ, ಎಷ್ಟು ದೇವತೆಗಳ ಚರಿತ್ರೆ ವಿಚಾರ ಮಾಡಿದರೂ ಕೂಡ ಈ ಒಂದು ವಿಚಾರ ನಮಗೆ ಎದ್ದು ಕಾಣ್ತಾ ಇದೆ. ಪರಮಾತ್ಮನನ್ನು ನಾವು ಅಂತರ್ಯಾಮಿಯಾಗಿದ್ದಾನೆ ಹಾಗೆ ಅಂತ. ಗುಹಾಧಿಕರಣ ಅಂತ ಬ್ರಹ್ಮಸೂತ್ರಾದಿ ಅನೇಕ ಉದ್ಗ್ರಂಥಗಳಲ್ಲೂ ಕೂಡ ಬಂದಿರತಕ್ಕ ವಿಚಾರ ಇದು. ಗುಹಾಶಯಾಮ್ಯೈವ ನ ದೇಹಮಾನಿನೇ ಹಾಗೆ. ಪರಮಾತ್ಮನೇ ಗುಹಾದಲ್ಲಿ ಇರೋದು, ಗುಹಾಧಿಕರಣ ಅಂತಲೇ ಪ್ರಸಿದ್ಧ. ಹೃದಯ ಗುಹೆಯಲ್ಲಿ ಇರತಕ್ಕ ರೂಪ ಯಾವುದು ಅಂತ ಚಿಂತನೆ, ಹೃದಯ ಗುಹೆಯಲ್ಲಿ ಇರೋದು ಜೀವನೋ ಪರಮಾತ್ಮನೋ ಅಂತ ಚಿಂತನೆ ಬಂದಾಗ ವೇದವ್ಯಾಸರಿಗೂ ಕೂಡ ಸಮ್ಮತವಾದದ್ದು ಯಾವುದು? ಗುಹಾದಲ್ಲಿ ಇರೋದು, ಹೃದಯ ಗುಹಾದಲ್ಲಿ ಇರೋದು ಪರಮಾತ್ಮನೇ ಹಾಗೆ. ಇನ್ನು ದಾಸರ ಪದ್ಯದಲ್ಲಿ ನಾವು ಕೇಳ್ತೀವಿ, ನೆರೆ ನಂಬಿದೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಹಾಗೆ. ನೋಡಿ, ಅವರು ಪುರುಷನನ್ನು ಮರೆತಿಲ್ಲ. ಹೃದಯ ಮಂಟಪದಲ್ಲಿ ಪುರುಷನಾಗಿ ಪರಮಾತ್ಮನೇ ಇದ್ದಾನೆ ಎನ್ನುವ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ ಈ ಕುಂತಿದೇವಿಯ ಪ್ರಾರ್ಥನೆ ಅದು ಎಲ್ಲರಿಗೂ ಕೂಡ ಸಮ್ಮತವಾದ ಒಂದು ವಿಚಾರ, ಮುಖ್ಯವಾದ ಒಂದು ವಿಚಾರ ಹಾಗೆ ಅಂತ. ಇದನ್ನು ವಿಷ್ಣು ಎನ್ನುವ ಶಬ್ದವು ಕೂಡ ನಮಗೆ ತಿಳಿಸಿಕೊಡ್ತಾ ಇದೆ ಅಂತ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ವಿಷ್ಣು ಪುರುಷ ಎಲ್ಲ ಒಂದೇ ಅರ್ಥ ಅಂತ ಹೇಳ್ತಾರೆ. ಹೇಗೆ ಹಾಗೆ ಅಂದರೆ, ವಿಷ್ಣು ಅಂದರೆ ವಿಶುಲ್ರು ಗತವು ಅಂತ ಧಾತುವಿನಿಂದ ಬಂದ ಶಬ್ದ ಅದು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಹಾಗೆಂಬ ಅದನ್ನು ತಿಳಿಸಿಕೊಡುವ ಶಬ್ದ ಅದು ವಿಷ್ಣು ಶಬ್ದ. ಎಲ್ಲ ಕಡೆ ಇದ್ದಾನೆ ಹಾಗೆಂತ ಮೇಲೆ ನಮ್ಮ ಹೃದಯದಲ್ಲೂ ಕೂಡ ಪರಮಾತ್ಮನೇ ಇದ್ದಾನೆ ಹಾಗೆಂಬ ಅದನ್ನು ತಿಳಿಸಿಕೊಡುವ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಈ ಶಬ್ದ ಬಂದಿದೆ. ನೋಡಿ, ಮೊದಲು ಶಬ್ದ ಏನು? ವಿಶ್ವಂ. ವಿಶ್ವ ಅಂದರೆ ಏನು? ಎಲ್ಲ ಅಂತ ಅರ್ಥ. ವಿಶ್ವ ಅಂದರೆ ಏನು? ಎಲ್ಲ ಅಂದರೆ ಏನು? ಎಲ್ಲವೂ ಸ್ವಾಮಿ ನೀನೇ ಆಗಿದ್ದಿ ಹಾಗೆ. ಎಲ್ಲವೂ ನೀನೇ ಆಗಿದ್ದಿ ಹಾಗೆ. ಎಲ್ಲವೂ ನೀನೇ ಆಗಿದ್ದೀನಿ ಅಂದರೆ ಅದನ್ನು ವಿವರಣೆ ಮಾಡ್ತಾ ಇದೆ ಎರಡನೇ ಶಬ್ದ ವಿಷ್ಣು. ವಿಶ್ವಂ ವಿಷ್ಣು. ಜಗತ್ತನ್ನು ಸೃಷ್ಟಿ ಮಾಡಿ ಉಪನಿಷತ್ತು ಹೇಳ್ತಾ ಇದೆ ನೋಡಿ, ತತ್ಸೃಷ್ಟ ತದೇವಾನು ಪ್ರಾವಿಶತ್ ಅಂತ. ಪರಮಾತ್ಮ ಎಲ್ಲದರಲ್ಲೂ ಪ್ರವೇಶ ಮಾಡಿದನು. ಯಾತಕ್ಕಾಗಿ ಪ್ರವೇಶ ಮಾಡಿದ? ನಿಯಮನ ಮಾಡುವುದಕ್ಕಾಗಿ, ಅದನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಪ್ರವೇಶ ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.